ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲೂ ಕೂಡ ಈ ಒಂದು ಐಕ್ಯತೆ ಒಳಗೆ ನಮ್ಮನ್ನು ಕರೆತಂದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವು ಈ ಲೋಕದಲ್ಲಿ ಬದುಕೋದಕ್ಕೆ ನಾನಾ ರೀತಿಯ ಪ್ರಯಾಸಗಳನ್ನು ಪಟ್ಟು ನಾವು ನಮ್ಮ ಕುಟುಂಬಕ್ಕೆ ಬೇಕಾಗಿರುವಂಥ ಎಲ್ಲ ಕಾರ್ಯಗಳನ್ನು ಮಾಡಿ ಈ ಒಂದು ಹೊತ್ತಿನಲ್ಲಿ ನಮ್ಮ ವ್ಯಕ್ತಿತ್ವವಾಗಿ ನಾವೊಬ್ಬೊಬ್ಬರು ಇಂಡಿವಿಜುವಲ್ ಆಗಿ ನಾವು ಮಾಡಿಕೊಂಡಿರುವ ಸಮರ್ಪಣೆಯ ಒಂದು ಪ್ರಯಾಸದಲ್ಲಿ ದೇವರು ಈ ನೂತನ ಸೃಷ್ಟಿಯ ಬೆಳವಣಿಗೆಯನ್ನು ಒಂದೊಂದು ದಿನ ಕೂಡ ನಮ್ಮನ್ನು ಪೋಷಿಸ್ತಾ ಇದ್ದಾರೆ. ನಮಗೆ ಬೇಕಾಗಿರುವಂಥ ಕೃಪೆ ದಯೆಯನ್ನು ತೋರಿಸಿ ನಮ್ಮ ಪಾಪ ಅಪರಾಧಗಳಿಗೆ ತಕ್ಕಂತೆ ಶಿಕ್ಷಿಸದೆ ನಮ್ಮನ್ನು ಇವತ್ತಿನ ದಿನ ಕೂಡ ಉಳಿಸಿ ಒಂದು ಚಿಕ್ಕ ಗುಂಪಾಗಿ ನಮ್ಮನ್ನು ಸೇರಿಸಿ ಆತನು ನಮಗೆ ಕೊಟ್ಟಿರುವಂಥ ಸತ್ಯವೇದದಲ್ಲಿ ಆದಿ ಸಭೆಯಲ್ಲಿ ಅಪೋಸ್ತಲರ ಮೂಲಕ ಸಭೆ ಉಂಟಾಗಿ ಇವತ್ತಿನ ದಿನವರೆಗೂ ಆ ಸಭೆಯ ಒಂದು ಮಾರ್ಗದರ್ಶಕವಾಗಿ ಸ್ವಾಮಿ ನಮಗೆ ಇದ್ದು, ಅಪೋಸ್ತಲರು ಮತ್ತೆ ಅವರು ಆದ ನಂತರ ಬಂದಂಥ ಸಹೋದರ ಸಹೋದರಿಯರು ನಮಗೆ ಒಂದು ಮಾದರಿಯಾಗಿ ಇದ್ದು, ಈ ದಿನದಲ್ಲೂ ಕೂಡ ಆ ಒಂದು ಆದಿಸಭೆಯ ಅನುಭವವನ್ನೇ ನಾವು ಅಪೋಸ್ತಲರ ಕಾರ್ಯಗಳಲ್ಲಿ ನೋಡ್ಕೊಬರೋದಕ್ಕೆ ದೇವರು ಕೃಪೆ ಮಾಡಿದ್ರು. ಇದು ಕೊನೆಯ ಒಂದು ಪಾಠಗಳಿರೋದ್ರಿಂದ ಅದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂಡ ಆತನ ಪವಿತ್ರ ಆತ್ಮವನ್ನ ಕೊಟ್ಟು ನಮ್ಮ ಮನೋನೇತ್ರಗಳನ್ನು ತೆರೆದು ನಾವು ಕೂಡ ಆ ಸಭೆಯ ಒಂದು ಕೊನೆಯ ಮುಕ್ತಾಯಗೊಳ್ಳುವ ಒಂದು ಸನ್ನಿವೇಶ ಅಥವಾ ಒಂದು ಸಮಯದಲ್ಲಿ ಇದ್ದೀವಿ ಅನ್ನೋದನ್ನ ದೇವರು ನಮಗೆ ತಿಳಿಸಿ ಅದರಲ್ಲಿ ನಾವು ನಂಬಗಸ್ತರಾಗಿ ಇರೋದಕ್ಕೆ ದೇವರು ಈ ದಿನ ಕೂಡ ನಮಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಆ ರೀತಿಯಲ್ಲಿ ನಾವು ಇನ್ನೂ ನಮ್ಮ ಒಂದು ಆತ್ಮಿಕ ಜೀವನದ ಓಟದಲ್ಲಿ ಇನ್ನೂ ದೃಢವಾಗಿ ನಿಷ್ಠಾವಂತರಾಗಿ ದೇವರಿಗೆ ಮೆಚ್ಚುಗೆ ಆಗಿರುವಂತ ಒಂದು ವಿಧೇಯತೆಯನ್ನ ತೋರಿಸಿ ನಾವು ನಡೆಯೋದಕ್ಕೆ ದೇವರು ನಮ್ಮನ್ನು ನಡೆಸಲಿ ಅನ್ನುವ ಒಂದು ಪ್ರಾರ್ಥನೆಯ ಮೂಲಕ ನಾವು ಈ ಒಂದು ಕೂಟವನ್ನ ಪ್ರಾರಂಭ ಮಾಡೋಣ. ಈ ದಿನದಲ್ಲೂ ಕೂಡ ನಮ್ಮ ಮಧ್ಯದಲ್ಲಿರುವ ಸಹೋದರ ಯಲ್ಲಪ್ಪ ಬ್ರದರ್ ಪ್ರಾರ್ಥನೆಯ ಮೂಲಕ ಈ ಕೂಟವನ್ನ ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊತೀನಿ. ಪ್ರೀತಿಯ ಸ್ವರೂಪನಾದ ನಮ್ಮ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ತಂದೆ, ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತ ಸಂಖ್ಯೆ ಇಟ್ಟು ನಮ್ಮೆಲ್ಲರೂ ಹೆಚ್ಚಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ, ಅರ್ಪರು ಅಯೋಗ್ಯರಾದಂತ ನಮ್ಮನ್ನು ಲೋಕದಿಂದ ಆಯ್ದುಕೊಂಡು ತಂದೆ ನೀವು ಮಾಡಿದ ಸಂಕಲ್ಪದಲ್ಲಿ ನಮ್ಮೆಲ್ಲರಿಗೆ ನಮಗೊಂದು ಪಾಲನ್ನು ಕೊಟ್ಟು ತಂದೆ ಪ್ರತಿದಿನ ನಿಮ್ಮ ದಾಸರ ಮುಖಾಂತರವಾಗಿ ಸತ್ಯವಾಕ್ಯವನ್ನು ಕೊಡಬೇಕಾಗಿ ಧನ್ಯವಾದ ತಂದೆ. ಈ ಕೊಟ್ಟಿಯ ಸೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗ ಸಹಾಯ ಮಾಡ್ತಂದೆ. ನಿನ್ನ ವಾಕ್ಯವನ್ನು ತಿಳಿಸುವಂತ ಸೋದರಿಗೋಸ್ಕರ ಸಹ ಬಿಡ್ಕೊಂಡು ತಂದೆ, ನಿಮ್ಮ ಪವಿತ್ರ ಆತ್ಮ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸುವಾಗಿ ತಂದೆ ಸಹಾಯ ಮಾಡ್ತಂದೆ. ಆ ವಾಕ್ಯವನ್ನು ನಾವೆಲ್ಲರೂ ಕೇಳಿ ತಂದೆ ನಿಮಗೆ ಮೆಚ್ಚುಗೆಯಾಗಿ ಜೀವಿಸುವ ಹಾಗೆ ತಂದೆ ನಮ್ಮೆಲ್ಲರಿಗೆ ಸಹಾಯ ಮಾಡ್ತಂದೆ. ಮತ್ತು ವಾಕ್ಯವನ್ನು ಕೇಳಿ ಮೆಲುಕು ಹಾಕಿ ತಂದೆ ಸರಿಯಾದ ರೀತಿಯಲ್ಲಿ ಆ ವಾಕ್ಯದ ಪ್ರಕಾರ ನಮ್ಮನ್ನು ನಾವು ಸರಿಪಡಿಸ್ಕೊಂಡು ತಂದೆ ನೀವು ಸಹ ಹಾಗೆ ತಂದೆ ಸಹಾಯ ಮಾಡುತ್ತಂದೆ. ಆದಿಯಿಂದ ಅಂತ್ಯದವರೆಗೆ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಕೂಟವನ್ನು ಸಹ ನಡೆಸಿಕೊಡು ತಂದೆ. ಆದ್ರೆ ಇದುವರೆಗೆ ಪ್ರಾರ್ಥನಾ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀನಿ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಸಹೋದರರೇ, ಈ ದಿನದಲ್ಲೂ ಕೂಡ ನಾವು ಅಪೋಸ್ತಲರ ಕಾರ್ಯಗಳು 27ನೇ ಅಧ್ಯಾಯದ ಪ್ರಾರಂಭದಿಂದ ಕಳೆದ ವಾರದಲ್ಲಿ ನಾವು ನೋಡಿದ್ವಿ. ಸೊ ಅಪೋಸ್ತಲರ ಕಾರ್ಯಗಳು 27ನೇ ಅಧ್ಯಾಯವನ್ನ ನಾವು ಪ್ರಾರಂಭ ಮಾಡಿ 27ನೇ ಅಧ್ಯಾಯ 22ನೇ ವಚನ ತನಕ ನಾವು ಕಳೆದ ವಾರದಲ್ಲಿ ನಾವು ಒಂದಷ್ಟು ವಿಷಯಗಳನ್ನು ನೋಡಿದ್ವಿ. ಇದರಲ್ಲಿ ವಿಶೇಷವಾಗಿ ನಾವು ನೋಡಿದಂಥ ಒಂದಷ್ಟು ಮಾಹಿತಿಗಳನ್ನ ನಾವು ನಮ್ಮ ಮನಸ್ಸಿಗೆ ತಂದುಕೊಂಡು ನಾವು ಈ ದಿನದ ಪಾಠಕ್ಕೆ ಕೂಡ ಹೋಗೋಣ. ಸೊ 27ನೇ ಅಧ್ಯಾಯದ ಪ್ರಾರಂಭ ಯಾವ ರೀತಿ ಆಗತ್ತೆ ಅಂತ ನೋಡ್ಬೇಕಾದ್ರೆ, ಅಪೋಸ್ತಲ ಪೌಲ್ನ ಈಗ
ಇಟಾಲಿಗೆ ಕಳಿಸೋದಿಕ್ಕೆ ಅಥವಾ ರೋಮ್ ಸಾಮ್ರಾಜ್ಯಕ್ಕೆ ಆತನನ್ನ ಕಳಿಸೋದಿಕ್ಕೆ ಸಿದ್ಧತೆಗಳಾಗಿ ಆ ಆ ಒಂದು ಪಯಣ ಒಂದು ಕಡೆಯ ಒಂದು ಅಪೋಸ್ತಲ ಪೌಲ ಲಾಸ್ಟ್ ಜರ್ನಿ ಅಂತಾರೆ, ಕಡೆಯ ಒಂದು ಪ್ರಯಾಣವಾಗಿತ್ತು ಇದು. ಸೊ ಇದನ್ನ ನೀವು ಕೂಡ ಇಂಟರ್ನೆಟ್ ಅಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ಪೌಲ್ ಕಡೆಯ ಒಂದು ಲಾಸ್ಟ್ ಜರ್ನಿ ಅಂತ ನೀವು ಒಂದು ರಿಕ್ವೆಸ್ಟ್ ಕೊಟ್ರೆ ನಾವು ನೋಡುವಂತ ಈ ವಿಷಯಗಳನ್ನ ಪಿಕ್ಚರೈಸ್ ಮಾಡಿ ಅವರು ಯಾವ ರೀತಿಯ ಕಡೆಯ ಪ್ರಯಾಣವನ್ನ ಸಾಗಿಸಿದ್ರು ಅಥವಾ ಎಲ್ಲೆಲ್ಲಿ ನಿಂತರು, ಯಾವ ರೀತಿ ಅವರಿಗೆ ಕಷ್ಟಗಳು ಸಂಕಷ್ಟಗಳು, ಆ ಒಂದು ಆ ಯಾವ ರೀತಿ ಆ ಪ್ರಯಾಣ ತುಂಬಾ ಸಂಕಷ್ಟವನ್ನ ಒಳಪಡುವಂತಾಗಿತ್ತು ಅಂತ ಕೂಡ ನಮಗೆ ತಿಳಿಸುವಂಥದ್ದಾಗಿದೆ. ಸೊ ಆ ರೀತಿ ಕೂಡ ನಾವು ಆ ಒಂದು ವಿಡಿಯೋ ಸಿಕ್ಕಿದ್ರೆ ನಾನು ಕೂಡ ನಿಮಗೆ ಅದನ್ನ ಪೋಸ್ಟ್ ಮಾಡ್ತೀನಿ. ಅದನ್ನ ನೀವು ನೋಡಿದಾಗ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಪೌಲು ಆ ಕಡೆಯ ಪ್ರಯಾಣದಲ್ಲೂ ಕೂಡ ಸ್ವಾಮಿಗೆ ವಿಧೇಯರಾಗಿದ್ದು ಒಂದು ಸಾಕ್ಷಿಯಾಗಿ ನಿಂತರು ಅಂತ ಕೂಡ ನಮಗೆ ತುಂಬಾ ಒಂದು ಮುಖ್ಯವಾದ ಪಾಠ ನಮಗೆ ಇದರೆಲ್ಲ ಸಿಗತ್ತೆ ಸಹೋದರರೇ. ಯಾಕೆಂತ ನೋಡ್ಬೇಕಾದ್ರೆ ಪೌಲನು ಆ ಒಂದು ಆತನಿಗೆ ಕೊಟ್ಟಂತ ಕಾಲ ಅವಧಿಯಲ್ಲಿ ಸ್ವಾಮಿಗೆ ಆತನು ಮಾಡಿದಂತ ಸುವಾರ್ತೆಯ ಕೆಲಸಗಳು ಮತ್ತೆ ಆತನು ನಿಂತ ಸಾಕ್ಷಿಯ ವಿಷಯಗಳು ತುಂಬಾ ನಮಗೆ ಹೆಚ್ಚಾಗಿ ನಮಗೆ ಒಂದು ಪ್ರೇರಣೆ ಕೊಡುವಂತ ವಿಷಯವಾಗಿದೆ ಸಹೋದರರೇ. ಯಾವ ರೀತಿ ಸೌಲನು ಪೌಲಾಗಿ ಮಾರ್ಪಡೆ ಆದ ನಂತರ ಆತನ ಕ್ರಿಸ್ತಿಯ ಜೀವನ ಯಾವ ರೀತಿಯ ಒಂದು ಮಾರ್ಪಡೆಯನ್ನ ಕಾಣಿತು, ಯಾವ ರೀತಿ ಅವರು ಹಿಂದೆ ತಿರುಗಿ ನೋಡದೆ ಮುಂದೆ ಆತನಿಗೆ ಇಟ್ಟಿರುವಂತ ಕೆಲಸವನ್ನ ಅವರು ಎಷ್ಟು ಶ್ರದ್ಧೆಯಿಂದ ಆತನು ನಡೆಸಿದ್ರು ಅನ್ನೋದು ಕೂಡ ನಮಗೆ ಒಂದು ಮುಖ್ಯವಾದ ಒಂದು ಪಾಠ. ಸೊ ಆ ರೀತಿಯಲ್ಲಿ ಈ ಕಡೆಯ ಪ್ರಯಾಣ ಅವರು ಇಟಾಲಿ ಪಟ್ಟಣವನ್ನ ಹೋಗಿ ಅಲ್ಲಿ ರೋಮಾಪುರಿಯ ಅಧಿಪತಿಯಾಗಿರುವಂತ ಸೀಸರ್ಗೆ ಆತನು ಸಾಕ್ಷಿಯನ್ನ ಕೊಡುವ ಒಂದು ಕಡೆಯ ಒಂದು ಅವಕಾಶವನ್ನ ದೇವರು ಆತನಿಗೆ ಇಟ್ಟಿದ್ರು ಅಂತ ಕೂಡ ನಾವು ನೋಡಿದಾಗ ಆ ಪ್ರಯಾಣವನ್ನ ಪ್ರಾರಂಭ ಮಾಡೋದೇ 27ನೇ ಅಧ್ಯಾಯದ 1ನೇ ಭಾಗದಿಂದ ನಾವು ಕಳೆದ ವಾರದಲ್ಲಿ ನೋಡಿದ್ವಿ. ನಾನಾ ರೀತಿಯ ಅಟಚಣೆಗಳು, ಬಿರುಗಾಳಿ, ಆ ಒಂದು ಏನಂತ ಹೇಳ್ಬೇಕಾದ್ರೆ ಸಮುದ್ರದ ಗೊಂದಲ, ಆ ಸಮಯದಲ್ಲಿದ್ದ ಆ ಒಂದು ಹಡಗಿನ ಒಂದು ವಿಶೇಷತೆ, ಆವಾಗ ಒಂದು ಯಾವುದೇ ರೀತಿಯ ಮೋಟರು, ಯಾವುದೇ ರೀತಿಯ ಒಂದು ಮಿಷನ್ನು ಇಲ್ಲದೆ ಅದು ಏನ್ರಿ ಆ ಒಂದು ಬಟ್ಟೆಯ ಒಂದು ಸೈಲ್ ಅಂತ ಹೇಳ್ತೀವಲ್ಲ, ಆ ಬಟ್ಟೆಯನ್ನ ಕಟ್ಬಿಟ್ಟು ಆ ಬಟ್ಟೆಯನ್ನ ಕರೆಕ್ಟಾದ ಒಂದು ನಿಯಂತ್ರಣವನ್ನ ಮಾಡಿದ್ರೆ ಅವರು ಹೋಗ್ಬೇಕಾಗಿರುವಂತ ಒಂದು ಕಡೆಗೆ ಅದನ್ನ ಕರೆಕ್ಟಾಗಿ ಅವರು ರೆಡಿ ಮಾಡಿಕೊಂಡು ಆ ಜಾಗಕ್ಕೆ ಹೋಗುವಂತ ವಿಷಯವಾಗಿತ್ತು. ಯೋಚನೆ ಮಾಡಿ, ಆವಾಗ ಯಾವುದೇ ರೀತಿಯ ಒಂದು ಮ್ಯಾಪ್ಗಳು ಜಾಸ್ತಿ ಇರಲಿಲ್ಲ ಅಲ್ವಾ. ಅವ್ರಿಗೆ ಆ ಮೆರಿನಸ್ ಕಾಂಪಸ್ ಅಂತ ಏನಿತ್ತು ಆವಾಗ, ಅದರ ಮೇಲೇನೆ ಅವರು ಅನೇಕ ವಿಷಯಗಳನ್ನ ಅವರು ಅವರ ಅನುಭವದಲ್ಲಿ ಆ ಒಂದು ಪಯಣವನ್ನ ಸಾಗಿದ್ರು ಅಂತ ಕೂಡ ನಾವು ನೋಡ್ಬೋದು. ಅದರಲ್ಲಿ ಬಂದಂತ ಸಂಕಷ್ಟಗಳು ಇದೆಲ್ಲ ಕೂಡ ನಾವು ನೋಡುವಾಗ ಅವ್ರು ಯಾವಾಗ ಅಗ್ರಿಪ್ಪನ ಒಂದು ಆಡಳಿತದಲ್ಲಿ ಈ ಒಂದು ಪಯಣವನ್ನ ಪ್ರಾರಂಭ ಮಾಡಿದಾಗ ಅವರು ಒಂದು ಹಡಗಿನಲ್ಲಿ ಆ ಪಯಣವನ್ನ ಪ್ರಾರಂಭ ಮಾಡಿದ್ರು. ಆದ್ರೆ ಅದು ಅರ್ಧ ದಾರಿಯಲ್ಲಿ ಬಂದಾಗ ನಾವು ಕಳೆದ ವಾರದಲ್ಲಿ ಕೂಡ ನಾವು ನೋಡಿದಾಗ ಸಹೋದರರೇ, ಅಲ್ಲಿ ಯಾವಾಗ ಅವರು ಅಲೆಕ್ಸಾಂದ್ರಿಯಾ ಪಟ್ಟಣದಿಂದ ಬರುವಂತ ಒಂದು ಹಡಗಿನಲ್ಲಿ ಅವರು ಅಲ್ಲಿ ಚೇಂಜ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಬಂದಂತ ಹಡಗು ಸ್ವಲ್ಪ ಚಿಕ್ಕದಾಗಿನೂ ಅಥವಾ ಅದು ಆ ಬಿರುಗಾಳಿಯಲ್ಲಿ ಅದು ಏನಾದ್ರು ಡ್ಯಾಮೇಜ್ ಆಗಿರ್ಬೋದು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ 27ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಕಳೆದ ವಾರದಲ್ಲಿ ನೋಡುವಾಗ ಅವರು ಬೇರೆ ಒಂದು ದೊಡ್ಡ ಹಡಗನ್ನ ಅವರು ಹತ್ತಿ ಅದರಲ್ಲಿ ಪ್ರಯಾಣ ಮಾಡೋದಕ್ಕೆ ಅವ್ರು ಪ್ರಾರಂಭ ಮಾಡ್ತಾರೆ. ಸಹೋದರರೇ, ಆ ವಚನವನ್ನ ಕೂಡ ನಾವು ಒಂದ್ಸರಿ ಓದ್ಬಿಟ್ರೆ ನಮ್ಗೆ ಒಂದು ಕ್ಲಿಯರ್ ಆದ ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ. ಅಪೊಸ್ತಲರ ಕಾರ್ಯಗಳು 27ನೇ ಅಧ್ಯಾಯ 6ನೇ ವಚನವನ್ನ ಓದೋಣ್ರಿ. ಓದನ.
ಅಲ್ಲಿ ಅಲೆಕ್ಸಾಂದ್ರಿಯದಿಂದ ಬಂದು ಇತಾಲ್ಯ ದೇಶಕ್ಕೆ ಹೋಗುತ್ತಿದ್ದ ಒಂದು ಹಡಗನ್ನು ಶತಾಧಿಪತಿಯು ಕಂಡು ನಮ್ಮನ್ನು ಅದರ ಮೇಲೆ ಹತ್ತಿಸಿದನು. ಓಕೆನಾ. ಸೊ ಈಗ ನಾವು ನೋಡಿದಾಗ ಅವರು ಒಂದು ಜಾಗಕ್ಕೆ ಬರ್ತಾರೆ, ಆ ಮೈರಾ ಅನ್ನುವ ಜಾಗಕ್ಕೆ ಬರ್ತಾರೆ. ಅಲ್ಲಿ ಈ ಹಡಗನ್ನ ಬದಲಾಯಿಸ್ತಾರೆ. ಸೊ ಆ ಒಂದು ಹಡಗು ಸ್ವಲ್ಪ ದೊಡ್ಡದಾಗಿತ್ತು. ಆ ಹಡಗಲ್ಲಿ ಎಷ್ಟು ಜನ ಇದ್ರು ಅಂತ ಕೂಡ ನಾವು ಈ ಪಾಠದಲ್ಲಿ ನೋಡೋಣ. ಸೊ ಆ ರೀತಿ ನೋಡುವಾಗ ಸಹೋದರರೇ, ಆ ಹಡಗನ್ನ ಅವರು ಹತ್ತಿ ಪ್ರಯಾಣ ಮಾಡಬೇಕಾದ್ರೆ ಕೂಡ ಅಲ್ಲಿ ಪೌಲನು ಅವರಿಗೆ ಒಂದು ಎಚ್ಚರವಾದ ವಿಷಯವನ್ನ ಹೇಳ್ತಾರೆ. ಈ ಪ್ರಯಾಣವನ್ನ ನಾವು ಇನ್ನೂ ಮುಂದೂಡಿಸೋದು ಅಥವಾ ಈ ಪ್ರಯಾಣವನ್ನ ನಾವು ಪ್ರಾರಂಭ ಮಾಡೋದು ತಪ್ಪಾಗ್ಬಿಡ್ತದೆ. ಅದು ಈ ಒಂದು ಹಡಗಿಗೆ ಮಾತ್ರ ಅದು ಡೇಂಜರ್ ಅಲ್ಲ, ನಮಗೂ ಕೂಡ ಅದು ಒಂದು ಪ್ರಯಾಣದ, ನಮ್ಮ ಜೀವಕ್ಕೆ ಅಪಾಯ ಉಂಟಾಗುವ ಒಂದು ವಿಷಯ ನಡೆಯೋದಕ್ಕೆ ಸಾಧ್ಯ ಇದೆ ಅಂತ ಪೌಲನು ಅಲ್ಲಿ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ. ಆದ್ರೆ ಅಲ್ಲಿ ಆ ಒಂದು ಹಡಗಿನ ಮಾಲೀಕ ಪೌಲನ ಒಂದು ಮಾತಿಗೆ ಅಥವಾ ಆತನು ಕೊಟ್ಟಂತಹ ಸಲಹೆಯನ್ನ ತಗೊಳ್ಳದೆ ಅವ್ರು ಏನ್ ಮಾಡ್ಬಿಟ್ರು ಅಂತ ನೋಡ್ಬೇಕಾದ್ರೆ, ಯಾರು ಈ ಒಂದು ಷಷ್ಠಾಧಿಪತಿ ಅಲ್ವಾ, ಸೊ ಆ ಷಷ್ಠಾಧಿಪತಿ ಏನ್ ಮಾಡಿದ್ರು ಅಂದ್ರೆ, ಪೌಲನ ಮಾತಿಗೆ ಬೆಲೆ ಕೊಡದೆ ಆ ಹಡಗಿನ ಯಜಮಾನನ್ನು ಹೇಳ್ದಂಗೆ ಅವರು ಪಯಣವನ್ನ ಪ್ರಾರಂಭ ಮಾಡಿದ್ರು ಅಂತ ಕೂಡ ಕಳೆದ ವಾರದಲ್ಲಿ ನಾವು ನೋಡಿದ್ವಿ ಸಹೋದರರೇ. ಸೊ ಆ ರೀತಿಯಲ್ಲಿ ಅವರು ಆ ಒಂದು ವಿಷಯದಲ್ಲಿ ಕೂಡ ನಾವು ನೋಡಿದಾಗ ಅನೇಕ ಸ್ವಲ್ಪ ಪ್ರಾರಂಭದ ಒಂದು ಸಮಯದಲ್ಲಿ ಆ ಒಂದು ಬಿರುಗಾಳಿ ಕಡಿಮೆ ಇದ್ರೂ ಕೂಡ, ಆ ಒಂದು ಸಮುದ್ರದ ಗೊಂದಲ ಕಡಿಮೆ ಇದ್ರೂ ಕೂಡ, ಅದು ಕಾಲಕ್ರಮೇಣ ಅವರು ಪಯಣವನ್ನ ಪ್ರಾರಂಭ ಮಾಡಿ ಸ್ವಲ್ಪ ಹೊತ್ತಿನಲ್ಲೇ ಅಲ್ಲಿ ಮತ್ತೆ ಏನಾಯ್ತು ಅಂದ್ರೆ ಆ ಬಿರುಗಾಳಿ ಮತ್ತೆ ಪ್ರಾರಂಭವಾಗಿದ್ದನ್ನ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯಾಗಿ ಅವ್ರು ನೋಡಿದಾಗ ಅವರು ಅನೇಕ ಕಷ್ಟಗಳನ್ನ ಪಟ್ಟು ಬೇರೆ ಒಂದು ಜಾಗಕ್ಕೆ ಬಂದು ಅವರು ಹಡಗನ್ನ ನಿಲ್ಲಿಸೋದನ್ನ ಕೂಡ ನಾವು ನೋಡ್ತೀವಿ. ಅದು 27ನೇ ಅಧ್ಯಾಯ 16 ಮತ್ತು 17 ವಚನಗಳನ್ನ ಓದೋಣ. 27ನೇ ಅಧ್ಯಾಯ 16 ಮತ್ತೆ 17 ವಚನಗಳು ಓದೋಣ ಯಾರಾದ್ರು? ಬ್ರದರ್ 27. 27ನೇ ಅಧ್ಯಾಯ 16 ಮತ್ತೆ 17 ವಚನಗಳು. ಅಪೊಸ್ತಲರ ಕಾರ್ಯಗಳು 27ನೇ ಅಧ್ಯಾಯ 16 ಮತ್ತೆ 17 ವಚನಗಳು. ಕ್ಲೌಡವೆಂಬ ಒಂದು ಸಣ್ಣ ದ್ವೀಪದ ಮರೆಯಲ್ಲಿ ಹಡಗನ್ನು ನಡೆಸಿಕೊಂಡು ಬಂದ ತರುವಾಯ ಹಡಗಿನ ದೋಣಿಯನ್ನು ಎತ್ತಿ ಭದ್ರ ಮಾಡಿಕೊಳ್ಳುವುದು ನಮಗೆ ಪ್ರಯಾಸವಾಯಿತು. 17 ಓದಿದ್ರ ಸಿಸ್ಟರ್? 16 17. ಅದನ್ನು ಮೇಲಕ್ಕೆ ಎತ್ತಿದ ತರುವಾಯ ಒರಚಿಗಳನ್ನು ತೆಗೆದುಕೊಂಡು ಹಡಗಿನ ಕೆಳಭಾಗವನ್ನು ಬಿಗಿದರು. ಆಮೇಲೆ ಸುರ್ತಿಸ್ ಎಂಬ ಕಳ್ಳುಸುಬಿನಲ್ಲಿ ಸಿಕ್ಕಿಬಿದ್ದೇವೆಂದು ಭಯಪಟ್ಟು ಆಯಿಯನ್ನು ಸಡಿಲ ಮಾಡಿ ನೂಕಿಸಿಕೊಂಡು ಹೋದೆವು. ನೋಡ್ರಿ, ಇದೆಲ್ಲ ಕೂಡ ಅವರಿಗೆ ಬಂದಂತ ಸಂಕಷ್ಟದ ವಿಷಯಗಳನ್ನ ನಾವು ನೋಡಿದ್ವಿ. ಸೊ ಈ ಒಂದು ಸಾಮಾನ್ಯವಾಗಿ ಯಾವಾಗ ಹಡಗು ಈ ರೀತಿಯ ಬಿರುಗಾಳಿಗೆ ಸಿಗಾಕೊಂಡಾಗ ಸಾಮಾನ್ಯವಾಗಿ ಆ ಒಂದು ಹಡಗಿನ ಯಜಮಾನ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ಅಲ್ಲಿ ಅವರು ಅನೇಕ ಸಾಮಾನುಗಳನ್ನ ಅಥವಾ ಅನೇಕ ಲಗೇಜ್ನ ಹಾಕೋ ಬಂದಿರ್ತಾರಲ್ಲ, ಈ ಲಗೇಜ್ನೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಜೀವವನ್ನ ಕಾಪಾಡಕ್ಕೆ ಇದನ್ನೆಲ್ಲ ತೆಗೆದು ಆಚೆ ಬಿಸಾಕುವ ಒಂದು ಪ್ರಯತ್ನವನ್ನ ಯಾವಾಗ್ಲೂ ಮಾಡ್ತಾರೆ. ಇದು ಸಾಮಾನ್ಯವಾಗಿ ಸಮುದ್ರದಲ್ಲಿ ಪ್ರಯಾಣ ಮಾಡುವ ಎಲ್ಲಾ ಹಡಗಿಗೆ ಈ ಒಂದು ನಿಯಮವನ್ನ ನೋಡ್ತೀವಿ ನಾವು. ಅವರನ್ನ ಕಾಪಾಡ್ಕೋಬೇಕಾದ್ರೆ ಹಡಗಿನ ಒಂದು ವೆಯ್ಟ್ ನ ಅವ್ರೇನ್ ಮಾಡ್ಬೇಕ್ರಿ, ಕಡಿಮೆ ಮಾಡಿದಾಗ ಆ ಹಡಗು ನೀರಲ್ಲಿ ತೇಲ್ತಾ ಇರ್ತದೆ. ಎಷ್ಟೇ ನೀರು ಅದರ ಮೇಲೆ ಬಂದರೂ ಕೂಡ ಅದು ತೇಲುವಂತ ಅಥವಾ ಅದು ಫ್ಲೋಟ್ ಆಗುವಂತ ಒಂದು ವಿಷಯವನ್ನ ಅಲ್ಲಿ ನಡೀತದೆ. ಇದು ಜನರಲ್ ಆಗಿ ಇರುವಂತ ಫಿಸಿಕ್ಸ್. ಸೊ ಆ ರೀತಿ ಸಹೋದರರೇ ಅಲ್ಲಿ ಏನ್ ಮಾಡ್ತಾರಂದ್ರೆ, ಅಲ್ಲಿ ಹಡಗನ್ನ ಇನ್ನ ಸ್ವಲ್ಪ ಅದರ ಒಂದು ವೆಯ್ಟ್ ನ ಕಡಿಮೆ ಮಾಡೋದಕ್ಕೆ ಅವ್ರ ಅನೇಕ ವಿಷಯಗಳನ್ನ ತೆಗೆದುಹಾಕೋದನ್ನ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯಲ್ಲಿ ಬಂದಾಗ ಅಲ್ಲಿ ನಾವು ಕಡೆಯದಾಗಿ ವಚನ ನೋಡುವಾಗ ಅಲ್ಲಿ ನೋಡ್ತೀವಿ, ಎಷ್ಟೋ ದಿನಗಳು ಅವರು
ಏನ್ರಿ ಸೂರ್ಯನ ಮತ್ತೆ ಚಂದ್ರನನ್ನ ನೋಡ್ಲೇ ಇಲ್ಲ, ಸೂರ್ಯನ ಮತ್ತೆ ಏನ್ರಿ ಆ ನಕ್ಷತ್ರಗಳನ್ನ ನೋಡ್ಲೇ ಇಲ್ಲ ಅನ್ನುವ ಒಂದು ಮಾತನ್ನ ಅಲ್ಲಿ ರೆಕಾರ್ಡ್ ಮಾಡ್ತಾರೆ. ಅದು 27ನೇ ಅಧ್ಯಾಯ ನೋಡಿದಾಗ 27-20 ವಚನ ಓದಿ ಸಿಸ್ಟರ್. 27ನೇ ಅಧ್ಯಾಯ 20ನೇ ವಚನ. ಅನೇಕ ದಿವಸಗಳ ತನಕ ಸೂರ್ಯನಾಗಲಿ ನಕ್ಷತ್ರಗಳಾಗಲಿ ನಮಗೆ ಕಾಣಿಸದೆ ದೊಡ್ಡ ಬಿರುಗಾಳಿ ನಮ್ಮ ಮೇಲೆ ಒಡೆದದ್ದರಿಂದ ತಪ್ಪಿಸಿಕೊಂಡೇವೆಂಬ ಎಲ್ಲ ನಿರೀಕ್ಷೆಯು ಅಂದಿನಿಂದ ಕಳೆದು ಹೋಯಿತು. ನೋಡ್ರ ಸಹೋದರ ಎಂತ ಒಂದು ವಿಷಯ ಅಂದ್ರೆ, ಇವರು ಹತ್ತತ್ರ ಒಂದು 14-15 ದಿವಸಗಳಾಗಿತ್ತು ಇವರು ಈ ಬಿರುಗಾಳಿಯಲ್ಲಿ ಸಿಗಾಕೊಂಡು ಇವರು ಆ ಪಯಣದಲ್ಲಿ ಅವರು ಸಾಗುವಾಗ. ಈಗ ಅಲ್ಲಿ ನೋಡಿದಾಗ ಅವ್ರಿಗೆ ಬೇರೆ ಬಿರುಗಾಳಿ ಇದ್ರೂ ಕೂಡ ಪರವಾಗಿಲ್ಲ, ಬೆಳಕು ಮತ್ತೆ ಏನ್ರಿ ಆ ಸೂರ್ಯನ ಬೆಳಕು ಅಟ್ಲೀಸ್ಟ್ ಅವ್ರಿಗೆ ಇದ್ದಾಗ ಅವ್ರಿಗೆ ಒಂದು ನಿರೀಕ್ಷೆ ಇತ್ತು, ನಾವು ಕಾಪಾಡ್ಕೋಬಹುದು, ನಾವು ಸುರಕ್ಷಿತವಾಗಿ ನಮ್ಮ ಒಂದು ಪಯಣವನ್ನ ನಾವು ಸಾಗ್ಬೋದು ಅನ್ನುವ ಒಂದು ಅವ್ರಿಗೆ ಏನಿರ್ಬೋದು, ನಿರೀಕ್ಷೆ ಇದ್ದಿರ್ಬೋದು. ಆದ್ರೆ ಇಲ್ಲಿ ವಚನ ಓದುವಾಗ ನೋಡ್ತೀವಿ, ಆ ಒಂದು ಮೋಡಗಳು ಎಷ್ಟು ಆವರಿಸ್ಕೊಂಡಿತ್ತು ಅಂತ ನೋಡ್ಬೇಕಾದ್ರೆ ಅಲ್ಲಿ ಸೂರ್ಯನ ಬೆಳಕು ಮತ್ತೆ ನಕ್ಷತ್ರದ ಬೆಳಕು ಅಂದ್ರೆ ಏನ್ರಿ ನಕ್ಷತ್ರ ಅಂತ ಹೇಳ್ಬೇಕಾದ್ರೆ ಚಂದ್ರನ ಬೆಳಕು ಕೂಡ ರಾತ್ರಿಯಲ್ಲಿ ಅವ್ರಿಗೆ ಕಾಣ್ತಾ ಇರ್ಲಿಲ್ಲ. ಸೊ ಈ ಒಂದು ನಕ್ಷತ್ರಗಳು ಯಾವಾಗ ಕಾಣ್ತದೆ ರಾತ್ರಿಯಲ್ಲಿ ಅಂತ ನೋಡ್ಬೇಕಾದ್ರೆ ಆಕಾಶವು ಕ್ಲಿಯರ್ ಆಗಿದ್ದಾಗ ಮಾತ್ರ ನಕ್ಷತ್ರಗಳು ಕಾಣ್ತದೆ. ಯಾವಾಗ ಆಕಾಶವು ಮೋಡಗಳಿಂದ ಆವರಿಸ್ಕೊಂಡಿರ್ತಾಗ ಆ ಮಳೆಯ ಒಂದು ಆ ಬಿರುಗಾಳಿ ಮತ್ತೆ ಮಳೆಯ ಒಂದು ಸಂಭವಗಳು ನಡೆದಾಗ ಅದು ಆ ಮೋಡಗಳು ಕತ್ತಲಾಗಿ ಇರ್ತವೆ ಅಲ್ವಾ. ನಾವು ಇದನ್ನ ಅನುಭವ ನೋಡಿರ್ತೀವಿ ನಮ್ಮ ಜೀವನದಲ್ಲಿ. ಮಳೆ ಸೀಸನ್ ಅಲ್ಲಿ ಈ ಅನುಭವನ ನಾವು ನೋಡಿರ್ತೀವಿ. ಈ ಅನುಭವನೇ ಅಲ್ಲಿ ನಾವು ನೋಡಿದಾಗ ಅವರು ಎಷ್ಟೋ ದಿವಸಗಳಾಯ್ತು ಈ ಕತ್ತಲಿನ ಮೋಡಗಳು ಅವ್ರನ್ನ ಆವರಿಸ್ಕೊಂಡಿತ್ತು, ಅವರಿಗೆ ಸೂರ್ಯನ ಬೆಳಕು ಕೂಡ ಸಿಗ್ತಾ ಇರ್ಲಿಲ್ಲ, ನಕ್ಷತ್ರಗಳ ಒಂದು ಬೆಳಕು ಕೂಡ ರಾತ್ರಿಯಲ್ಲಿ ಅವ್ರಿಗೆ ಸಿಗ್ತಾ ಇರ್ಲಿಲ್ಲ ಅಂತ ಹೇಳುವಂತ ವಿಷಯ. ಇದು ಯಾವಾಗ ಸತತವಾಗಿ 1 ವಾರ 2 ವಾರ ಇದೇ ರೀತಿ ಹಡಗು ಮಾತ್ರ ಆ ನೀರಲ್ಲಿ ಸಿಗಾಕೊಂಡು ಆ ಒಂದು ಪಯಣ ಸಾಗ್ತಾ ಇದ್ರು. ಆದ್ರೆ ಸಹೋದರರೇ, ಅವ್ರಿಗೆ ಎಲ್ಲಿ ಹೋಗ್ತಾ ಇದ್ದಾರೆ ಅನ್ನುವ ಒಂದು ಮಾಹಿತಿ ಕೂಡ ಇಲ್ಲ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ನಾವು ಬದುಕ್ತೀವಿ ಅನ್ನುವ ಒಂದು ನಿರೀಕ್ಷೆ ಕೂಡ ಅವರು ಕಳ್ಕೊಂಡ್ರು ಅಂತ ಬರ್ತದೆ ಸಹೋದರ. ನೋಡ್ರಿ, ಈಗ ಪೌಲನು ಮತ್ತೆ ಅಲ್ಲಿ ಏನ್ ಮಾಡ್ತಾರೆ, ಪೌಲನು ಈ ಪಯಣವನ್ನ ಪ್ರಾರಂಭ ಮಾಡುವಾಗ ಅಲ್ಲಿರುವಂತ ಶತಾಧಿಪತಿಗೆ ಹೇಳ್ತಾರೆ, ಎಚ್ಚರಿಕೆಯನ್ನ ಕೊಡ್ತಾರೆ, ಈ ಪಯಣವನ್ನ ನಾವು ಮಾಡಬಾರ್ದು ಅಂತ. ಆದ್ರೆ ಆ ಷಷ್ಠಾಧಿಪತಿಗೆ ಏನು ತುಂಬಾ ಮುಖ್ಯವಾಗಿ ಇದೆ ಅಂತ ನೋಡ್ಬೇಕಾದ್ರೆ, ಆತನಿಗೆ ಕೊಟ್ಟಂತ ಜವಾಬ್ದಾರಿಯನ್ನ ಆದಷ್ಟು ಬೇಗ ಅದನ್ನ ಮುಗಿಸ್ಬಿಟ್ಟು ಈ ಒಂದು ಏನ್ರಿ ಏನಂತ ಹೇಳ್ಬೋದಾದ್ರೆ ಈ ಒಂದು ಪ್ರಿಸನರ್ಸ್ ಇದಾರಲ್ಲ, ಇವ್ರನ್ನ ಹೆಂಗಾದ್ರೂ ಇಟಾಲಿ ಪಟ್ಟಣದಲ್ಲಿ ಹೋಗಿ ಅಲ್ಲಿರುವಂತ ಚಕ್ರಾಧಿಪತಿ ಹತ್ರ ಆತನನ್ನ ಒಪ್ಪಿಸ್ಬಿಟ್ರೆ ಈತನ ಕೆಲಸ ಮುಗೀತು. ಇದೇ ಈತನ ಮನಸ್ಸಲ್ಲಿ ಇದ್ದಿತ್ತು. ಯಾಕೆಂದ್ರೆ ಸಹೋದರರೇ, ಅವ್ರಿಗೂ ಕೂಡ ತುಂಬಾ ದೊಡ್ಡ ಜವಾಬ್ದಾರಿ ಇತ್ತು. ಯಾವಾಗ ಈ ರೀತಿಯ ಒಂದು ಸೆರೆ ಹಿಡಿದಿರುವಂತ ವ್ಯಕ್ತಿಗಳನ್ನ ಈ ರೀತಿಯ ಪಯಣವನ್ನ ಅವರು ಸಾಗುವಾಗ ಆ ಒಂದು ಸೆರೆ ಹಿಡಿದಿರುವ ವ್ಯಕ್ತಿ ಒಬ್ಬನಾದರೂ ಅಲ್ಲಿಂದ ಅವನು ತಪ್ಪಿಸ್ಕೊಂಡು ಬಿಟ್ಟ ಅಂದ್ರೆ ಆ ಷಷ್ಠಾಧಿಪತಿಯ ಜೀವಕ್ಕೆ ಅಲ್ಲಿ ಅಪಾಯವಾಗಿತ್ತು. ಆತನನ್ನ ಏನ್ ಮಾಡೋರು, ಚಕ್ರಾಧಿಪತಿಯು ಆ ಚಕ್ರಾಧಿಪತಿಯ ಸೇನೆ ಇವ್ರನ್ನ ಸಾಯಿಸ್ಬಿಡೋರಂತೆ. ಇದೇ ಅವರ ಒಂದು ದೊಡ್ಡ ಜವಾಬ್ದಾರಿಯಾಗಿತ್ತು. ಅದಕ್ಕೋಸ್ಕರನೇ ಷಷ್ಠಾಧಿಪತಿಯು ಆದಷ್ಟು ಬೇಗ ಈ ಒಂದು ಪ್ರಯಾಣವನ್ನ ಮುಗಿಸ್ಬಿಡ್ಬೇಕು ಅಂತ ಯೋಚನೆ ಮಾಡಿದ್ರು. ಅಲ್ಲಿ ಆ ಒಂದು ಹಡಗಿನ ಯಜಮಾನನಿಗೆ ಏನಂದ್ರೆ ವ್ಯಾಪಾರ ಆಗ್ಬೇಕು, ಅಥವಾ ಆತನ ಒಂದು ಬಿಸ್ನೆಸ್. ಸೊ ಇದು ಎರಡೂ ಕೂಡ ಅಲ್ಲಿ ಒಟ್ಟೊಟ್ಟಾಗಿರೋದ್ರಿಂದ ಪೌಲನ ಒಂದು ಎಚ್ಚರಿಕೆಯ ವಿಷಯಗಳನ್ನ ಇವ್ರು ಕೇಳಕ್ಕೆ ತಯಾರಾಗಿರಲಿಲ್ಲ. ಸೊ ಅದು ಮಾತ್ರವಲ್ಲ, ಈ ಸೆರೆಮನೆ ಈ ಕೈದಿಗಳನ್ನ ನಾವು ಆ ಕೈದಿಗಳ ಮಾತನ್ನ ಕೇಳಬಾರ್ದು ಅನ್ನುವ ಒಂದು ಮೆಂಟಾಲಿಟಿನೂ ಇದ್ದಿರ್ಬೋದು. ಯಾಕಂದ್ರೆ ಪೌಲು ಕೂಡ ಆ ಕೈದಿಗಳ ಜೊತೆ ಒಬ್ಬ ಕೈದಿಯಾಗಿದ್ರು. ಅದರಿಂದ ನಾವು ಇವರ ಸಲಹೆಯನ್ನ ಕೇಳಿ
ನಾವು ಕೆಲಸಗಳನ್ನ ಮಾಡಬಾರ್ದು ಅಂತೇಳಿ ಒಂದು ವೇಳೆ ಆ ಷಷ್ಠಾಧಿಪತಿಯು ಪೌಲನ ಮೇಲೆ ಅನುಕಂಪ ಇದ್ರೂ ಕೂಡ ಈ ಒಂದು ನಿರ್ಧಾರ ತಗೊಳ್ಳುವ ವಿಷಯದಲ್ಲಿ ಅವರು ಸ್ವಲ್ಪ ಎಚ್ಚರಿಕೆಯಾಗಿದ್ದಿರಬಹುದು ಅಂತ ಕೂಡ ನಾವು ನೋಡ್ತೀವಿ. ಸೊ ಇಂಥ ಪರಿಸ್ಥಿತಿಯಲ್ಲಿ ಈಗ ನಾವು ಕಳೆದ ವಾರದಲ್ಲಿ ನೋಡುವಾಗ ಪೌಲನು ಮತ್ತೆ ಆ ಹಡಗಿನಲ್ಲಿ ಒಂದು ಸಾಕ್ಷಿಯನ್ನ ಕೊಡ್ತಾರೆ. ಸಹೋದರರೇ, ಇದು ತುಂಬಾ ಮುಖ್ಯವಾದ ಒಂದು ವಿಷಯ. ಈ ಪೌಲನು ಈ ಸಾಕ್ಷಿಯನ್ನ ಕೊಡುವಾಗ ನೋಡ್ರಿ, ಪೌಲನ ಜೀವನದಲ್ಲಿ ಅನುಕೂಲದ ಸಮಯ, ಅನಾನುಕೂಲದ ಸಮಯಗಳು ಎಷ್ಟೇ ಇದ್ರೂ ಕೂಡ ಅವರ ಒಂದೇ ಒಂದು ಬಯಕೆ ಕೆಲಸ ಏನು ಅಂದ್ರೆ, ದೇವರು ಅವ್ರನ್ನ ಈ ಒಂದು ಕೆಲಸಕ್ಕೆ ಕರೆದಿರೋ ಉದ್ದೇಶ ನೋಡಿದಾಗ ಎಂಥ ಸಮಯದಲ್ಲೂ ಸುವಾರ್ತೆಯನ್ನ ಸಾರಬೇಕು, ಸ್ವಾಮಿಯನ್ನ ಪ್ರಕಟಿಸ್ಬೇಕು, ಸ್ವಾಮಿಯ ಆ ಪುನರುತ್ಥಾನವನ್ನ ಹೇಳೋದೇ ಇವರ ಒಂದು ಕೆಲಸವಾಗಿತ್ತು. ಅದಕ್ಕೆ ಪೌಲನು ಇವತ್ತು ನಾವು ನೋಡುವಾಗ ಕಳೆದ ವಾರದಲ್ಲಿ ಒಂದು ವಿಷಯವನ್ನ ನೋಡಿ ಮುಗಿಸ್ತೀವಿ. ಅದೇನಂದ್ರೆ, ಪೌಲನು ಎದ್ದು ನಿಂತು ಸಾಕ್ಷಿಯನ್ನ ಕೊಡ್ತಾರೆ. ಇದು ಎಲ್ಲಿ ಪ್ರಾರಂಭವಾಗತ್ತೆ ಅಂದ್ರೆ 27ನೇ ಅಧ್ಯಾಯ 21ನೇ ವಚನವನ್ನ ಕೇಳೋಣ. 27-21. ಅವರು ಬಹುಕಾಲ ಊಟವಿಲ್ಲದೆ ಇದ್ದ ಮೇಲೆ ಪೌಲನು ಅವರ ಮಧ್ಯದಲ್ಲಿ ನಿಂತುಕೊಂಡು, ಎಲೈ ಜನರೇ, ನೀವು ಕ್ಷೇತ್ರದಿಂದ ಹೊರಟು ಈ ಕಷ್ಟ ನಷ್ಟಗಳಿಗೆ ಗುರಿಯಾಗದಂತೆ ನನ್ನ ಮಾತನ್ನು ಕೇಳಬೇಕಾಗಿತ್ತು. ಮತ್ತೆ ಇನ್ನೊಂದು 22 ಕೂಡ ಓದಿ ಸಿಸ್ಟರ್. ಈಗಲಾದರೂ ನೀವು ಧೈರ್ಯದಿಂದಿರಬೇಕೆಂದು ನಿಮಗೆ ಬುದ್ಧಿ ಹೇಳುತ್ತೇನೆ. ಹಡಗು ನಷ್ಟವಾಗುವುದೇ ಹೊರತು ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣ ನಷ್ಟವಾಗುವುದಿಲ್ಲ. ನೋಡ್ರಿ ಸಹೋದರ ಎಂತ ಒಂದು ಸಾಕ್ಷಿಯನ್ನ ಕೊಡ್ತಾರಂದ್ರೆ, ನೋಡ್ರಿ ಹತ್ತತ್ರ ಇಲ್ಲಿ ನಮ್ಗೆ ವಚನ ನೋಡುವಾಗ 1 ಅಥವಾ 2 ವಾರ ಅಲ್ವಾ, 2 ವೀಕ್ಸ್ ಇವ್ರು ಇಂಥ ಗೊಂದಲದ ಪರಿಸ್ಥಿತಿಯಲ್ಲಿದ್ರು. ಸಾವು ಬದುಕು ಅನ್ನುವ ಒಂದು ಪರಿಸ್ಥಿತಿಯಲ್ಲಿ ನೆಲದಲ್ಲಿದ್ರು ಕೂಡ ಪರವಾಗಿಲ್ಲ, ನೀರಿನ ಮೇಲೆ ಇದ್ರು ಅಲ್ವಾ. ಯಾವುದೇ ರೀತಿಯ ಒಂದು ಅಲ್ಲಿಂದ ಅವ್ರನ್ನ ಕಾಪಾಡ್ಕೊಳ್ಳೋಕೆ ಅವರಿಂದ ಸಾಧ್ಯವಾಗದೇ ಇರುವಂತ ಪರಿಸ್ಥಿತಿಯಲ್ಲಿದ್ರು ಅಲ್ವಾ. ಅವರ ಸ್ವಂತ ಬಲದಿಂದ ಅವ್ರಿಗಿದ್ದಂತ ಅವ್ರಿಗೆ ಈಜು ಗೊತ್ತಿದ್ದು ಎಲ್ಲೋ ಹೋಗಿ ಒಂದ್ ಕಡೆ ಸೇರ್ಬೋದು ಅಂದ್ರೂ ಎಲ್ಲಿದ್ದೀವಿ ಅಂತಾನೆ ಗೊತ್ತಿಲ್ಲ. ಅವರ ಮೇಲಿದ್ದಂತ ಭರವಸೆ ಕೂಡ ಅವ್ರು ಕಳ್ಕೊಬಿಟ್ರು ಅಲ್ವಾ. ಸೊ ಒಬ್ಬ ವ್ಯಕ್ತಿ ಆತನಿಗೆ ಒಂದು ವೇಳೆ ಈಜು ಅದಕ್ಕೆ ಗೊತ್ತಿದ್ರೆ ಅವ್ನು ಧೈರ್ಯವಾಗಿರ್ಬೋದು, ಸರಿ ಬಿಡು ನಾನು ಕಾಪಾಡ್ಕೋತೀನಿ ನನ್ನೇ ಅಂತ. ಆದರೆ ಅಲ್ಲಿರುವಂತ ಪರಿಸ್ಥಿತಿಗಳನ್ನ ನೀವು ಊಹಿಸ್ಕೊಂಡ್ರೆ ಆ ಒಂದು ವ್ಯಕ್ತಿಗೆ ಕೂಡ ಈಗ ಬದುಕುವ ಒಂದು ನಿರೀಕ್ಷೆ ಆತನು ಕೂಡ ಕಳ್ಕೊಂಡಿರ್ತಾನೆ. ಸೊ ಅದಕ್ಕೆ ಪೌಲನೀಗ ಮತ್ತೆ ಆ ಅನುಭವ ಆದ ನಂತರ ಈಗ ಎದ್ದು ನಿಂತು ಹೇಳ್ತಾರೆ, ನಾನು ಆವತ್ತೇ ನಿಮ್ಗೆ ಹೇಳಿದೆ ಈ ಒಂದು ಪ್ರಯಾಣವನ್ನ ನೀವು ಸಾಗಬಾರ್ದು ಅಂತ ಹೇಳಿದೆ, ಆದ್ರೆ ನೀವು ನಡೆಸಿದ್ದೀರಾ ಅಂತ ಹೇಳ್ಬಿಟ್ಟು ಅಲ್ಲಿ ನೆಕ್ಸ್ಟ್ ವಿಷಯ ಏನಂತ ಹೇಳ್ತಾರಂತ ನೋಡ್ಬೇಕಾದ್ರೆ ಧೈರ್ಯವಾಗಿರಿ ಅಂತೆ ಅಲ್ವಾ. ನೋಡಿ, ಒಂದು ಗೊಂದಲದ ಪರಿಸ್ಥಿತಿ, ಸಾವು ಬದುಕು ಅನ್ನುವ ಒಂದು ಪರಿಸ್ಥಿತಿಯಲ್ಲಿ ಯಾರಾದ್ರೂ ಬಂದು ನಮಗೆ ನೀವು ಸಾಯಲ್ಲ, ನೀವು ಧೈರ್ಯವಾಗಿರಿ ಅಂತ ಹೇಳಿದಾಗ ಎಷ್ಟು ಒಂದು ದೃಢತೆ ನಮ್ಮಲ್ಲಿ ಬರ್ತದೆ ಅಂತ ಯೋಚನೆ ಮಾಡಿ. ಒಂದು ವೇಳೆ ಕಾಯಿಲೆಯಿಂದ ಇರ್ಬೋದು ಅಥವಾ ಯಾವುದೋ ಒಂದು ಆಕ್ಸಿಡೆಂಟ್ ಅಲ್ಲಿ ಇರ್ಬೋದು, ಇಂಥ ಸಮಯಗಳು ಬಂದಾಗ ನಮಗೆ ಪೆಟ್ಟು ಬಿದ್ದಿರ್ತದೆ ಅಥವಾ ಸ್ವಲ್ಪ ಸೀರಿಯಸ್ ಆಗಿದ್ದಾಗ ಯಾರಾದ್ರೂ ಬಂದು ನೀವು ಧೈರ್ಯವಾಗಿರಿ, ನೀವು ಸಾಯಲ್ಲ ಅಂತ ಹೇಳುವಾಗ ಆ ಒಂದು ಆತ್ಮ ಒಂದು ದೃಢತೆ ಬರ್ತದೆ ನೋಡಿ, ಅದು ತುಂಬಾ ಗ್ರೇಟ್. ಏನಾಗುತ್ತೆ ಅನ್ನೋದು ಆಮೇಲೆ ಆ ಮಾತುಗಳು ಒಬ್ಬ ವ್ಯಕ್ತಿಯನ್ನ ಬಲಪಡಿಸ್ತದೆ. ಅದೇ ರೀತಿಯಲ್ಲಿ ಪೌಲನೀಗ ನಾವು ನೋಡಿದಾಗ ಸಹೋದರರೇ, ಈ 2 ವಾರ ಕಾಲ ಅವರು ಏನು ತಿಂದೆ ಅವರು ಫಾಸ್ಟಿಂಗ್ ಅಲ್ಲಿ ಇರ್ತಾರೆ ಅಂತ ವಚನಗಳು ನಮಗೆ ಹೇಳ್ತಾರೆ. ಅವರು ಮಾತ್ರವಲ್ಲ, ಅಲ್ಲಿ ಇರುವಂತ ಎಲ್ಲರೂ ಎಷ್ಟು ಜನ ಇದ್ರು ಅಂತ ನೋಡ್ಬೇಕಾದ್ರೆ ವಚನ ಹೇಳ್ತದೆ 276 ಮಂದಿ ಆ ಒಂದು ಹಡಗಿನಲ್ಲಿ ಇದ್ರಿ ಅಂತ ಬರೀತಾರೆ. 276 ಅಂತ ವಚನ ನಮ್ಗಿದೆ ಬರುವ ಈ ಹಂಗೆ ನೋಡ್ಕೊಬರ. ಸೊ ಆ 276 ಮಂದಿನೂ ಕೂಡ ಆಲ್ಮೋಸ್ಟ್ ಎಲ್ರು ಅಲ್ಲಿ ಊಟ ಇಲ್ಲದೆ ಉಪವಾಸ ಮಾಡ್ತಾ ಇದ್ರು ಅವರ ಜೀವವನ್ನ ಕಾಪಾಡೋದಿಕ್ಕೆ ಅಂತ ಕೂಡ ನಾವು ಈ ಒಂದು ವಚನಗಳಲ್ಲಿ ನಮಗೆ ಸ್ವಲ್ಪ ಸ್ಪಷ್ಟತೆ ಸಿಗತ್ತೆ ಅದಕ್ಕೆ ಅಲ್ವಾ. ಸೊ ಇಲ್ಲಿ ನೀವು 27ನೇ ಅಧ್ಯಾಯ 1ನೇ ವಚನ ಓದಾಗ್ಲೇನೆ ಪೌಲು ಅಲ್ಲಿ ಆ ವಚನವನ್ನ ಪ್ರಾರಂಭ ಮಾಡುವಾಗ್ಲೇ ಹೇಳ್ತಾರೆ,
ಆ ಒಂದು ಏನ್ರಿ ಆ ಒಂದು ಆ ಫಾಸ್ಟಿಂಗ್ ಮುಗಿದ ನಂತರ ಅಂತ ಹೇಳ್ತಾರೆ ಅಂತ ಒಂದು 21ರಲ್ಲಿ ನೋಡುವಾಗ ಹೇಳ್ತಾರೆ. ಆ ಒಂದು ಧೈರ್ಯವಾಗಿರಿ ಅಂತ ಹೇಳುವಾಗ 2 ವಿಷಯವನ್ನ ಹೇಳ್ತಾರೆ. ಒಂದು, ಹಡಗು ನಾಶವಾದ್ರೂ ಕೂಡ ನಮ್ಮಲ್ಲಿರುವ ಒಬ್ಬ ಮನುಷ್ಯನ ಜೀವ ಕೂಡ ಅಲ್ಲಿ ನಾಶವಾಗಲ್ಲ ಅಥವಾ ಮರಣವನ್ನ ಹೊಂದಲ್ಲ ಅನ್ನುವ ಒಂದು ಧೈರ್ಯವನ್ನ ಕೊಡ್ತಾರೆ ಅಲ್ವಾ. ಸೊ ಧೈರ್ಯವನ್ನ ಕೊಟ್ಟಿದ್ದ ಪೌಲು ಆತನ ಒಂದು ಮಾತಿನ ಮೇಲೆ, ಆತನ ಒಂದು ಆಲೋಚನೆಯ ಮೇಲೆ, ಆತನ ಮಾತಿನ ಮೇಲೆ ಆ ವಿಷಯಗಳನ್ನ ಹೇಳಿಲ್ಲ. ಯಾರು ಇದನ್ನ ಹೇಳಿದ್ರು ಅಂತ ನೆಕ್ಸ್ಟ್ ವಚನದಲ್ಲಿ ಪ್ರಾರಂಭ ಮಾಡ್ತಾರೆ ಸಾಕ್ಷಿ ಕೊಡಕ್ಕೆ ಅಲ್ವಾ. ಸೊ 27ನೇ ಅಧ್ಯಾಯ 23 ಮತ್ತೆ 24 ವಚನಗಳನ್ನ ಓದೋಣ. 27ನೇ ಅಧ್ಯಾಯ 23 ಮತ್ತೆ 24 ವಚನಗಳು. ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸುತ್ತೇನೋ, ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು, ಪೌಲನೇ, ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲನ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದನು. ನೋಡಿದ್ರ ಸಹೋದರ ಎಂತ ಸಾಕ್ಷಿ ಅಂತ ನೋಡಿ ಅಲ್ವಾ. ಪೌಲನ ಸಾಕ್ಷಿಗಳು ನಾವು ಈ ಒಂದು ಪಾಠವನ್ನ ಓದುವಾಗ ಅನೇಕ ವಿಷಯಗಳನ್ನ ಕಲ್ತ್ಕೊಂಡಿವಿ ನಾವು ಅಲ್ವಾ. ಅವರ ಮೊದಲನೇ ಪಯಣದಲ್ಲಿ ಯಾವ ರೀತಿಯ ಒಂದು ಸಾಕ್ಷಿ ಇತ್ತು, ಯಾವ ರೀತಿಯ ಒಂದು ಮರಣದ ಹೆದರಿಕೆ ಇತ್ತು, ಯಾವ ರೀತಿಯ ಸಂಕಷ್ಟಗಳು, 2ನೇ ಪಯಣ, 3ನೇ ಪಯಣ ಎಲ್ಲ ನೋಡಿದಾಗ ಸಹೋದರರೇ ಅದು ನೆಲದಲ್ಲಿ ಅವರಿಗೆ ಬಂದಂತ ಒಂದು ಸಂಕಷ್ಟಗಳು. ಈಗ ನೀರಿನ ಮೇಲೆ ಕೂಡ ಆತನ ಪ್ರಾಣಕ್ಕೆ ಅಪಾಯ ಉಂಟಾಗುವ ಸಮಯದಲ್ಲೂ ಕೂಡ ಆತನು ಸಾಕ್ಷಿಯನ್ನ ಹೇಳೋದಿಕ್ಕೆ ದೇವರು ಒಂದು ಸಿದ್ಧತೆಯನ್ನ ಮಾಡಿದ್ರಲ್ಲ, ಅದು ತುಂಬಾ ಮುಖ್ಯವಾದದ್ದು. ಯೋಚನೆ ಮಾಡಿ, ಅಲ್ಲಿ 276 ಮಂದಿ ಮರಣವನ್ನ ಯಾವ ಗಳಿಗೆಯಲ್ಲೂ ಮರಣ ಉಂಟಾಗೋದಿಕ್ಕೆ, ಅವರಿಗೆ ಮರಣ ಬರೋದಿಕ್ಕೆ ಸಾಧ್ಯ ಇತ್ತು. ಆದರೆ ಅವರು ಆ ಭಯದಿಂದ ಅವರು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿರ್ಬೋದು. ಒಂದು ವೇಳೆ ಅವರವರು ನಂಬುವ ದೇವರುಗಳಿಗೆ ಪ್ರಾರ್ಥನೆ ಮಾಡಿರ್ಬೋದು ಅಲ್ವಾ. ಈ ಷಷ್ಠಾಧಿಪತಿ ಕೂಡ ಆತನು ನಂಬಿದ್ದ ದೇವರುಗಳಿಗೆ ಪ್ರಾರ್ಥನೆ ಮಾಡಿರ್ಬೋದು. ಆದರೆ ಇಲ್ಲಿ ಪೌಲನು ಈ ಒಂದು ಬಿರುಗಾಳಿ, ಈ ಒಂದು ಸಂಕಷ್ಟದಲ್ಲಿ ಯಾರು ಅವ್ರನ್ನ ಕಾಪಾಡ್ತಾರೆ ಅಂತ ಹೇಳಬೇಕಾದ್ರೆ ಅವ್ರು ಹೆಂಗ್ ಪ್ರಾರಂಭ ಮಾಡ್ತಾರೆ ಅಂತ ನೋಡಿ. ಅವ್ರು ಹೇಳ್ತಾರೆ, ನಾನು ನಂಬುವಂತ, ನಾನು ಸೇವಿಸುವಂತ ದೇವರು ಆತನ ದೂತನನ್ನ ಕಳಿಸಿದ್ರು ಅಂತ ಪ್ರಾರಂಭ ಮಾಡ್ತಾರೆ ಸಹೋದರ. ಯೋಚನೆ ಮಾಡಿ. ಸೊ ಪೌಲನು ಆ ಒಂದು ಯೆಹೋವ ದೇವರ ಒಂದು ವಿಚಾರವನ್ನ ಹೇಳೋದು ಮಾತ್ರವಲ್ಲ, ಸ್ವಾಮಿಯ ಒಂದು ವಿಷಯವನ್ನ ಹೇಳಬೇಕಾದ್ರೆ ಕೂಡ ಅಲ್ಲಿ ಹೇಳ್ತಾರೆ, ನಾನು ಯಾರನ್ನ ನಂಬಿ ಯಾರನ್ನ ಸೇವಿಸ್ತೀನೋ ಅವರು ಒಂದು ದೂತನನ್ನ ಕಳಿಸಿದ್ರು. ಆ ದೂತನು ಹೇಳಿದಂತ ವಿಚಾರ ಏನು ಅಂದ್ರೆ, ಧೈರ್ಯವಾಗಿರು ಪೌಲನೇ, ಭಯಪಡಬೇಡ, ನೀನು ಶತಾಧಿಪತಿ ಅಥವಾ ಆ ಒಂದು ಚಕ್ರವರ್ತಿಯ ಮುಂದೆ ನಿಂತ್ಕೋಬೇಕು ಅನ್ನೋದು ದೇವರ ಸಂಕಲ್ಪವಾಗಿದೆ. ಆ ನಿಮಿತ್ತ ಆ ಕಾರಣಕ್ಕೋಸ್ಕರ ನಿಮ್ಮಲ್ಲಿ ಇರುವ ಒಬ್ಬರು ಕೂಡ ಅಲ್ಲಿ ಸಾಯಲ್ಲ ಅನ್ನುವ ಒಂದು ವಾಗ್ದಾನವನ್ನ ನನಗೆ ಮಾಡಿದ್ರು ಅಂತ ಅಲ್ಲಿ ಬರೀತಾರೆ ಸಹೋದರರೇ ಅಲ್ವಾ. ಸೊ ಅಲ್ಲಿ ಹಿಂದಿನ ರಾತ್ರಿ ಈ ದೂತನ ಮೂಲಕ ದೇವರು ಕೊಟ್ಟಂತ ಸಂದೇಶವನ್ನ ಅಲ್ಲಿ ಹೇಳ್ತಾರೆ ಸಹೋದರ. ಸೊ ಅದಕ್ಕೆ ಆ ಒಂದು ಸಂದೇಶವನ್ನ ಪಡ್ಕೊಂಡಿರೋ ಪೌಲು ಆಚೆ ಬಂದು ಅಷ್ಟು ಮಂದಿಗೂ ಅವರು ಒಂದು ಸಾಕ್ಷಿಯನ್ನ ಕೊಡಬೇಕಾದ್ರೆ ಅವರ ಸ್ವಂತ ಒಂದು ಧೈರ್ಯದ ವಿಷಯಗಳು, ಅವರ ಸ್ವಂತ ಜ್ಞಾನವೋ ಅಲ್ಲ, ಆತನಿಗೆ ದೇವರು ಕಳಿಸಿದಂತ ದೂತನು ಕೊಟ್ಟಂತ ಆಶ್ವಾಸನೆ, ದೂತನು ಕೊಟ್ಟ ಆಶ್ವಾಸನೆ, ದೇವರು ಕೊಟ್ಟಂತ ಒಂದು ಯೋಜನೆ ಅಥವಾ ಆಶ್ವಾಸನೆ ಸಹೋದರರೇ. ಸೊ ಅದನ್ನ ಪಡ್ಕೊಂಡಾಗ ಅಲ್ಲಿ ನಾವು ನೋಡಿದಾಗ ಸಹೋದರರೇ, ಈ ವಿಷಯಗಳನ್ನ ನಾವು ಫರ್ದರ್ ಓದಬೇಕಾದ್ರೆ ಅಪೋಸ್ತಲರ ಕಾರ್ಯಗಳು 26 ಮತ್ತೆ 27 ವಚನಗಳನ್ನ ಕೂಡ ಓದೋಣ. ಅಪೋಸ್ತಲರ ಕಾರ್ಯಗಳು 26 ಮತ್ತೆ 27 ವಚನಗಳು. ದೇವರನ್ನು ನಂಬುತ್ತೇನೆ, ಆದರೆ ನಾವು ಯಾವುದೋ ಒಂದು ದೀಪದ ದಡವನ್ನು ತಾಕಬೇಕಾಗಿದೆ ಎಂದು ಹೇಳಿದ್ದನು. 14ನೆಯ ರಾತ್ರಿ ಬಂದ ಮೇಲೆ ನಾವು ಆದಿ ಸಮುದ್ರದಲ್ಲಿ ಅತ್ತಿತ್ತ ಬಡಿಸಿಕೊಂಡು ಹೋಗುತ್ತಿರುವಾಗ ಸುಮಾರು ಮಧ್ಯರಾತ್ರಿಯಲ್ಲಿ
ನಾವಿಕರು ಒಂದು ದೇಶದ ಹತ್ತಿರ ಬಂದೆವೆಂದು ನೆನೆಸಿ ಸಾಕಬ್ರು. ಸಾಕು. ಸಹೋದರ ಅಲ್ಲಿ ನೋಡುವಾಗ ಸಹೋದರರೇ, ಈ ವಿಷಯಗಳನ್ನ ಹೇಳ್ಬಿಟ್ಟು ಪೌಲನಿಗೆ ಈ ಕಾರ್ಯಗಳನ್ನ ಹೇಳಿದಾಗ, ನಾನು ನಂಬುವಂತ ದೇವರು ಇದನ್ನ ನನಗೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಸೊ ಈಗ ಈ ಒಂದು ನಂಬಿಕೆ ಅಥವಾ ವಿಶ್ವಾಸವನ್ನ ವ್ಯಕ್ತಪಡಿಸಿದಾಗ ನೆಕ್ಸ್ಟ್ ನಡೆಯುವಂತ ಘಟನೆಗಳು ಇದಕ್ಕೆ ಅನುಗುಣವಾಗಿ ನಡಿಬೇಕು. ಅದನ್ನೇ ಈಗ ಜನ ಏನ್ ಮಾಡ್ತಾರೆ, ನೋಡ್ತಾರೆ. ಈಗ ಪೌಲನು ಹೇಳಿದ್ದು ಸತ್ಯವೇ ಅಥವಾ ಆತನು ನಂಬಿ ವಿಶ್ವಾಸಿಸಿ ಆತನನ್ನ ಸೇವಿಸುವ ದೇವರು ಇದನ್ನ ಮಾಡ್ತಾರೆ ಅಂದ್ರೆ, ಇದು ನಡೆದರೆ ಮಾತ್ರ ಅವ್ರೇನ್ ಮಾಡ್ತಾರೆ, ಇವರ ಮಾತನ್ನ ನಂಬ್ತಾರೆ, ಅವರು ಸೇವಿಸುವ ದೇವರನ್ನ ನಂಬ್ತಾರೆ. ಇದು ತುಂಬಾ ಮುಖ್ಯವಾದದ್ದು. ಸೊ ಇದು ಹೇಳಿದ ನಂತರ ಸಹೋದರರೇ, ಮತ್ತೆ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಸಮಾಧಾನದ ಪರಿಸ್ಥಿತಿನೋ ಅಥವಾ ಆ ಬಿರುಗಾಳಿ ಕಡಿಮೆ ಆಗುವಂತ ಸೂಚನೆಗಳು ಅಲ್ಲಿ ಇಲ್ಲ. ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇನ್ನೂ ಏನ್ರಿ ಆ ಒಂದು ಬಿರುಗಾಳಿ ಕಂಟಿನ್ಯೂ ಆಗ್ತಾನೆ ಇತ್ತು. ಆದ್ರೆ ಈಗ ಆ ಬಿರುಗಾಳಿಯನ್ನ ನೋಡುವಂತ ದೃಷ್ಟಿನೇ ಬೇರೆ ರೀತಿಯಲ್ಲಿತ್ತು. ಏನಂದ್ರೆ, ಪೌಲನ ದೇವರು ನಮ್ಮನ್ನ ಕಾಪಾಡಬಹುದು. ಆ ಒಂದು ನಂಬಿಕೆ ಈಗ ನಿಧಾನಕ್ಕೆ ಅಲ್ಲಿರುವಂತ 227 ಜನ ಮಂದಿಗೆ ಒಂದು ವೇಳೆ ಬಂದಿರಬಹುದು. ಯಾಕಂದ್ರೆ ಇಷ್ಟು ತನಕ ಯಾವುದೇ ರೀತಿಯ ಆಶ್ವಾಸನೆ ಇಲ್ಲ, ಯಾವುದೇ ರೀತಿಯ ಒಂದು ನಂಬಿಕೆ ಇಲ್ಲ. ಮರಣ ಖಂಡಿತ ಅಥವಾ ಮರಣ ಖಂಡಿತ ಅನ್ನುವ ಒಂದು ಮನಸ್ಸಲ್ಲಿದ್ದವರು ಈಗ ಪೌಲನ ಹೇಳಿದ ಈ ಮಾತಲ್ಲಿ ಸ್ವಲ್ಪ ಅವ್ರಿಗೆ ಆ ನಂಬಿಕೆ ಬಂದಿರಬಹುದು ಅಲ್ವಾ. ಆ ನಂಬಿಕೆ ಬಂದಾಗ ಸಹೋದರರೇ, ಅಲ್ಲೂ ಕೂಡ ಆ ನಂಬಿಕೆ ಬರೋದಿಕ್ಕೆ ಯಾವುದೇ ರೀತಿಯ ಪರಿಸ್ಥಿತಿ ಆ ರೀತಿ ಇರಲಿಲ್ಲ. ಯಾಕಂದ್ರೆ ನಾವು ಈ ವಚನಗಳನ್ನ ಓದುವಾಗ ನೋಡ್ತೀವಿ, ಅಲ್ಲಿ 14ನೇ ದಿನ ರಾತ್ರಿ ಅಂತ ಹೇಳುವಾಗ ಅವರು ಆ ಒಂದು ಏನ್ರಿ, ಯಾವಾಗ ಆ ಮೈರಾ ಪಟ್ಟಣದಲ್ಲಿ ಹೊಸ ಹಡಗನ್ನ ಬೇರೆ ಹಡಗನ್ನ ಅವರು ಹತ್ತಿ ಅದರಲ್ಲಿ ಪ್ರಯಾಣ ಮಾಡುವಾಗ ಅಲ್ಲಿಂದ 14 ದಿವಸ ಆದ ನಂತರ ಕೂಡ ಅಲ್ಲಿ ಇನ್ನ ಬಿರುಗಾಳಿ ಕಡಿಮೆ ಆಗಿಲ್ಲ. ಆ ಒಂದು ಮೋಡ ತುಂಬಾನೇ ಏನಾಗಿತ್ರಿ, ಕತ್ತಲಾಗಿ ಅದು ಇತ್ತು. ಯಾಕಂದ್ರೆ ಮಳೆ ಅಷ್ಟು ಅತಿ ಹೆಚ್ಚಾಗಿತ್ತು. ಆ ಒಂದು ಪರಿಸ್ಥಿತಿಯಲ್ಲಿ ಸಹೋದರ ಅಲ್ಲಿ ವಚನ ಹೇಳ್ತದೆ, ಆ 14ನೇ ರಾತ್ರಿ ಅಲ್ಲಿ ಏನಾಗ್ತಾ ಇದ್ರಿ, ಅದು ತುಂಬಾನೇ ಒಂದು ಗೊಂದಲದ ಪರಿಸ್ಥಿತಿಯಲ್ಲಿ ಇದ್ದಾಗ ಆ ಒಂದು ಮಧ್ಯರಾತ್ರಿಯಲ್ಲಿ ಎಲ್ಲೋ ಒಂದು ಕಡೆ ಒಂದು ವೇಳೆ ಒಂದು ಬೆಳಕು ಕಾಣಿರ್ಬೋದು ಅವರಿಗೆ. ಯಾವುದೋ ಒಂದು ದ್ವೀಪನೋ ಅಥವಾ ಯಾವುದೋ ಒಂದು ಪಟ್ಟಣ ಬಂತು ಅಂತ ಸ್ವಲ್ಪ ಧೈರ್ಯ ಅವ್ರು ತಗೊಂಡ್ರು ಅಲ್ವಾ. ಆ ಕತ್ತಲು ನೋಡುವಾಗ ಆ ಕತ್ತಲಲ್ಲಿ ನೀವು ಯೋಚನೆ ಮಾಡಿ, ಎಷ್ಟೋ ದೂರ ಇದ್ರೂ ಕೂಡ ಒಂದು ಚಿಕ್ಕ ಬೆಳಕು ಅಲ್ಲಿ ಕಾಣಿಸ್ಕೊಂಡ್ರೆ ಅಲ್ಲಿ ಭೂಮಿ ಅಥವಾ ಒಂದು ಯಾವುದೋ ಒಂದು ಸಮುದ್ರದ ದಡ ಇರ್ಬೋದು ಅಂತ ಒಂದು ಗ್ಯಾರಂಟಿ ಇವ್ರಿಗೆ ಸಿಗತ್ತೆ. ಸೊ ಆ ರೀತಿಯ ಒಂದು ವಿಷಯ ನಡೆದಾಗ ಅಲ್ಲಿ ಏನಾಗತ್ತೆ ಅಂತ ನೋಡಿ, 28 ಮತ್ತೆ 29 ವಚನಗಳನ್ನ ಕೂಡ ಓದೋಣ. 28 ಮತ್ತೆ 29. ಅಳತೆ ಗುಂಡನ್ನು ಇಳಿಸಿ 20 ಮಾರುದ್ದವೆಂದು ಕಂಡರು. ಸ್ವಲ್ಪ ಹೊತ್ತಿನ ಮೇಲೆ ಅವರು ತಿರುಗಿ ಅಳತೆ ಗುಂಡನ್ನು ಇಳಿಸಿ ನೋಡಲಾಗಿ 15 ಮಾರುದ್ದವೆಂದು ಕಂಡರು. ಬಂಡೆ ಸ್ಥಳವನ್ನು ಕಂಟಿನ್ಯೂ ಮಾಡಿ, ಓದಿ ಅದು ಕೂಡ ಬಂಡೆ ಸ್ಥಳವನ್ನು ತಾಕುವೆವೆಂದು ಭಯಪಟ್ಟು ಹಡಗಿನ ಹಿಂಭಾಗದಿಂದ 4 ಲಗ್ಗರಗಳನ್ನು ಬಿಟ್ಟು ಯಾವಾಗ ಬೆಳಕಾದೀತೋ ಎಂದು ಹಾರೈಸುತ್ತಿದ್ದರು. ಓಕೆನಾ. ಸೊ ಏನಾಗಿತ್ತಂದ್ರೆ, ಹಡಗು ಹೋಗ್ತಾ ಹೋಗ್ತಾ ಆ ಒಂದು ಬೆಳಕನ್ನ ನೋಡಿದಾಗ ಸಮುದ್ರದ ದಡ ಎಲ್ಲೋ ಯಾವುದೋ ಒಂದು ದ್ವೀಪನೋ ಅಥವಾ ಸಮುದ್ರದ ದಡ ಒಂದು ಕಂಟ್ರಿ ಯಾವುದೋ ಬರ್ತದೆ, ಒಂದು ದೇಶ ಯಾವುದೋ ಬಂದ್ಬಿಡ್ತು, ಅದನ್ನ ಹತ್ರ ಬರ್ತಾ ಇದೀವಿ ಅಂತ ಹೇಳಿ ಅವರು ಆ ರಾತ್ರಿಯಲ್ಲಿ ಕತ್ತಲ್ಲಿ ಯೋಚನೆ ಮಾಡುವಾಗ ಆ ಒಂದು ಕತ್ತಲಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಆ ಒಂದು ಎಷ್ಟು ಆಳ ಇದೆ ಅಂತ ಹೇಳುವಾಗ ಒಂದು ಗುಂಡನ್ನ ಬಿಡ್ತಾರೆ. ಆ ಗುಂಡನ್ನ ಬಿಟ್ಟಾಗ ಆ ಆಳ ಎಷ್ಟಿದೆ ಅಂತ ನೋಡುವಾಗ ಒಂದು 40 ಅಲ್ವಾ, ಒಂದು ಫಸ್ಟ್ ನೋಡುವಾಗ ಒಂದು 20 ಅಡಿ ಆಳ ಇತ್ತು ಅನ್ಕೊಳ್ಳಿ. ಹಂಗೆ ಆ ಹಡಗು ಹೋಗ್ತಾ ಹೋಗ್ತಾಗ ನೆಕ್ಸ್ಟ್ 15 ಅಡಿ ಆಳಕ್ಕೆ ಬಂತು ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ದಡ ಬರ್ತಾ ಇದೆ ಅನ್ನುವ ಒಂದು ಭಯ ಅವ್ರಿಗಿತ್ತು. ಸೊ ದಡ ಬಂದಾಗ
ಒಂದು ವೇಳೆ ಸಮುದ್ರದಲ್ಲಿ ಇರುವಂತ ಈ ದೊಡ್ಡ ಹಡಗು ಆ ಒಂದು ಏನ್ರಿ ಆ ಒಂದು ದಡದಲ್ಲಿ ಬಂದು ಸಿಗಾಕೋಬಿಟ್ರೆ ಅದನ್ನ ತೆಗಿಯಕ್ಕೆ ಆಗಲ್ಲ, ಕಷ್ಟ. ಮಣ್ಣಲ್ಲಿ ಅದೇನಾದ್ರೂ ಅದು ಸಿಗಾಕೋಬಿಟ್ರೆ ಆ ಹಡಗು ಆಚೆ ತೆಗಿಯಕ್ಕೆ ಕಷ್ಟ. ಅದರಿಂದ ಏನ್ ಮಾಡ್ತಾರೆ, ಬೆಳಕು ಬರ್ಲಿ ಆಮೇಲೆ ಯೋಚನೆ ಮಾಡ ಅಂತೇಳಿ ಅವ್ರು ಇದ್ದಿದ್ ಕಡೆನೆ ಆ ಒಂದು ಹಡಗಿಗೆ ಆಂಕರ್ ಅಂತ ಏನ್ ಹೇಳ್ತೀವೋ ಆ ಒಂದು ಆಂಕರ್ ಅಂತ ಹೇಳ್ತೀವಲ್ಲ ಅದನ್ನ ಆ ಒಂದು ಹಡಗಿನಿಂದ ಅದನ್ನ ಬಿಟ್ಟಾಗ ಆ ಹಡಗು ಎಲ್ಲೂ ಕದಲಲ್ಲ. ಅದನ್ನ ತೆಗೆಯೋ ತನಕ ಆ ಹಡಗು ಕದಲದೆ ಅಲ್ಲೇ ನಿಂತಿರ್ತದೆ. ಸೊ ಆ ಒಂದು ಕೆಲಸವನ್ನ ಆ ರಾತ್ರಿಯಲ್ಲಿ ಅವ್ರು ಮಾಡ್ತಾರೆ ಸಹೋದರ ಸಹೋದರಿ. ಯಾಕಂದ್ರೆ ಇನ್ನ ಸ್ವಲ್ಪ ಮುಂದೆ ಹೋದ್ರೆ ಯಾವುದೋ ಒಂದು ಒಂದು ಬೆಟ್ಟಕ್ಕೋ ಅಥವಾ ಯಾವುದೋ ಒಂದು ಬಂಡೆಗೆ ಒಡೆದು ಈ ಹಡಗು ಡ್ಯಾಮೇಜ್ ಆಗ್ಬಿಡ್ಬೋದು ಅಂತ ಹೇಳಿ ಅವ್ರು ಆ ಒಂದು ಆಂಕರ್ನ ಹಾಕೋದನ್ನ ನೋಡ್ತೀವಿ ಸಹೋದರ ಸಹೋದರ. ಸೊ ಅದಾದಾಗ ಇಲ್ಲಿ ನಾವು ನೋಡುವಾಗ ಈ ಒಂದು ವಿಷಯ ನಡೆದಾಗ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಹಡಗಿಂದ ಎಲ್ಲ ಎದ್ದು ಓಡಿ ಆ ಒಂದು ದ್ವೀಪವನ್ನ ಸೇರ್ಬಿಡೋಣ ಅಥವಾ ಆ ದಡದಿಂದ ಆ ದೇಶವನ್ನ ನಾವು ಸೇರಿ ಆ ಒಂದು ಭೂಮಿಯ ಮೇಲೆ ಕಾಲಿಟ್ಬಿಡೋಣ ಅಂತೇಳಿ ಯೋಚನೆ ಮಾಡಿದ್ರು ಸಹೋದರ ಸಹೋದರರೇ. ಸೊ ಆವಾಗ ಪೌಲನು ಮತ್ತೆ ಒಂದು ಎಚ್ಚರಿಕೆಯ ವಿಷಯವನ್ನ ಕೊಡ್ತಾರೆ. ಈ ವಚನವನ್ನ 27ನೇ ಅಧ್ಯಾಯ 30ನೇ ವಚನವನ್ನ ನೋಡೋಣ. 27:30. ಮೂವತ್ತನೇ ವಚನವನ್ನ ಓದ. ಓದಿ ಸಿಸ್ಟರ್ ಯಾರಾದ್ರೂ. 30ನೇ ವಚನ. ಕೇಳ್ತಾ ಇದೆಯಾ? ಹಲೋ ಬ್ರದರ್, ಕೇಳ್ತಾ ಇದೆಯಾ? ಬ್ರದರ್ ಕೇಳಿಸ್ತಾ ಇದೆ ಬ್ರದರ್. ಏಕೆ ಯಾರು ಓದ್ತಾ ಇಲ್ಲ? 27:30ನೇ ವಚನ ಓದಿ. ಬ್ರದರ್. ಆದರೆ ನಾವಿಕರು ಮುಂಭಾಗದಲ್ಲಿ ಲಗ್ಗರಗಳನ್ನು ಹಾಕಬೇಕೆಂಬ ನೈವೇದ್ಯದಿಂದ ದೋಣಿಯನ್ನು ಸಮುದ್ರದಲ್ಲಿ ಇಳಿಸಿ ಹಡಗನ್ನು ಬಿಟ್ಟು ತಪ್ಪಿಸಿಕೊಂಡು ಹೋಗುವುದಕ್ಕೆ ಪ್ರಯತ್ನಿಸುತ್ತಿರುವಾಗ ಪೌಲನು ಶತಾಧಿಪತಿಗೂ ಸಿಪಾಯಿಗಳಿಗೂ, ಇವರು ಹಡಗಿನಲ್ಲಿ ನಿಲ್ಲದೆ ಹೋದರೆ 30 ವಚನ ಅಷ್ಟೇ ಅಲ್ವಾ? ಓದಿ 31 ಓದಿ. ನಿಲ್ಲದೆ ಹೋದರೆ ನೀವು ಉಳಿಕೊಳ್ಳುವುದಕ್ಕಾಗುವುದಿಲ್ಲ ಹೇಳಿದ್ದನು. ಸರಿ. ಸೊ ಇಲ್ಲಿ ನಾವು ನೋಡ್ತೀವಿ, ಈಗ ನೋಡಿ, ರಾತ್ರಿ ಕತ್ತಲು, ಯಾವುದೇ ಒಂದು ದಡಕ್ಕೆ ಬರ್ತಾ ಇದ್ದಾರೆ, ಆ ಆಳವನ್ನ ನೋಡ್ತಾರೆ, ಅದು ಆಳ ಕಡಿಮೆ ಆಗ್ತಾನೆ ಬರ್ತಾ ಇದೆ. ಸೊ ಈಗ ಬಂಡೆಗೆ ಹೊಡೆದು ಒಂದು ವೇಳೆ ಈ ಹಡಗು ಡ್ಯಾಮೇಜ್ ನಾಶ ಆಗ್ಬಿಡ್ತದೆ ಅಂತ ಹೇಳಿ ಆ ಒಂದು ನಂಗೂರವನ್ನ ಆ ಒಂದು ಆಂಕರ್ನ ಹಾಕಿ ಹಡಗನ್ನ ನಿಲ್ಲಿಸ್ತಾರೆ. ಬೆಳಗ್ಗೆ ಆದಾಗ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಬೆಳಗ್ಗೆ ಆಗಿದ ತಕ್ಷಣ ಈ ಹಡಗನ್ನ ಬಿಟ್ಟು ನಾವು ಅಲ್ಲಿಂದ ತಪ್ಪಿಸ್ಕೊಂಡು ಆ ನೆಲದಲ್ಲಿ ನಾವು ಹೋಗಿ ಸೇರ್ಬಿಡೋಣ ಅನ್ನುವ ಒಂದು ಪ್ರಯತ್ನವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆವಾಗ ಪೌಲನ್ ಹೇಳ್ತಾನೆ, ಆ ಶಸ್ತ್ರಾಧಿಪತಿಗೂ ಮತ್ತೆ ಸೈನಿಕರು, ಅವರ ಜೊತೆ ಇದ್ದಂತ ಸೈನಿಕರಿಗೆ ಹೇಳ್ತಾರೆ, ನಾವು ಈ ಹಡಗನ್ನ ಬಿಟ್ಟು ನಾವು ಕೆಳಗೆ ಇಳಿದ್ರು, ನಾವು ದಡಕ್ಕೆ ಹೋಗಿ ಸೇರಿದ್ರು, ನಮ್ಮ ಜೀವಕ್ಕೆ ಅಪಾಯ ಇದೆ. ಅದರಿಂದ ನಾವು ಇನ್ನ ಸ್ವಲ್ಪ ಹೊತ್ತು ಈ ಹಡಗಿನಲ್ಲೇ ಇದ್ರೆ ನಮ್ಮನ್ನ ನಾವು ಕಾಪಾಡ್ಕೋಬಹುದು ಅನ್ನುವ ಒಂದು ವಿಷಯವನ್ನ ಹೇಳ್ತಾರೆ ಸಹೋದರ ಸಹೋದರರೇ. ಯೋಚನೆ ಮಾಡಿ, ಇದೇ ಪೌಲನು ಇನ್ನ ಸ್ವಲ್ಪ ದಿವಸಗಳ ಹಿಂದೆ ನಮ್ಮ ಪ್ರಯಾಣ ನಾವು ಮಾಡೋದು ಸೂತಕವಲ್ಲ, ಅದು ಸರಿಯಾದ ಸಮಯ ಅಲ್ಲ, ನಾವು ಕಾದು ಸ್ವಲ್ಪ ದಿನ ಆದ ಮೇಲೆ ಮಾಡೋಣ ಅಂತ ಹೇಳಿದಾಗ ಆ ಮಾತಿಗೆ ಬೆಲೆ ಇಲ್ಲ. ಆದ್ರೆ ಈಗ ಪೌಲನು ಒಂದು ನಂಬಿಕೆ, ಒಂದು ಭರವಸೆಯನ್ನ ಕೊಟ್ಟರು. ಅವರು ಸೇವಿಸುವಂತ ದೇವರು ದೂತನ ಮೂಲಕ ಈ ವಿಚಾರವನ್ನ ಹೇಳಿದ್ರು ಅಂತ ಹೇಳಿದಾಗ ಅದು ನಡೀತದೆ ಅನ್ನುವ ಒಂದು ಧೈರ್ಯ ಈಗ ಅವರಲ್ಲಿ ಸ್ವಲ್ಪ ಪ್ರಾರಂಭವಾಗಿದೆ. ಆವಾಗ ಪೌಲನು ಹೇಳುವ ಎಲ್ಲಾ ಮಾತುಗಳಿಗೂ ಈಗ ಕಿವಿ ಕೊಡುವಂತ ಒಂದು ವಿಷಯ ಅಲ್ಲಿ ನಡೀತದೆ ಸಹೋದರ ಸಹೋದರ. ಇದೆಲ್ಲ ಕೂಡ ನೋಡಿ, ತಂದೆಯ ದೇವರು ಸ್ವಾಮಿಯ ಮೂಲಕ ಈ ವಿಷಯಗಳನ್ನ ಮಾಡುವಾಗ, ತಂದೆಯ ದೇವರ ಸಂಕಲ್ಪವನ್ನ ನೋಡುವಾಗ
ಅವರ ಒಂದು ಸುವಾರ್ತೆಯ ವಿಷಯ ಅಥವಾ ಅವರ ಒಂದು ಸಾಕ್ಷಿ ಕೊಡುವಂತ ವಿಷಯವನ್ನ ಸ್ವಲ್ಪ ಗಮನಿಸಿದಾಗ ಆ ಪರಿಸ್ಥಿತಿಗಳನ್ನ, ಜನರ ಮನಸ್ಸನ್ನ ಆ ದೇವರ ನಂಬಿಕೆಯಲ್ಲಿ ತರೋದಿಕ್ಕೆ ಆ ಒಂದು ಕೆಲಸಗಳನ್ನ ಮಾಡ್ತಾರೆ ಅಥವಾ ಆ ಸಂಕಷ್ಟಗಳನ್ನ ಮಾಡ್ತಾರೆ. ಸಹೋದರ ಇದು ಈ ಪಾಠದಲ್ಲಿ ತುಂಬಾ ಮುಖ್ಯವಾಗಿದೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸ್ವಾಮಿ ಕರೆದು ಆತನಿಗೆ ಆ ಒಂದು ಸತ್ಯದ ವಿಷಯಗಳನ್ನ ಹೇಳಬೇಕು ಅಂತ ಹೇಳಿದಾಗ ಫಸ್ಟು ಆ ವ್ಯಕ್ತಿಯ ಮನಸ್ಸನ್ನ, ಆ ಪರಿಸ್ಥಿತಿಯನ್ನ ಉಂಟು ಮಾಡಿ ಆ ನಂಬಿಕೆಯನ್ನ ತರೋದಿಕ್ಕೆ ದೇವರು ಒಂದಷ್ಟು ಕಾರ್ಯಗಳನ್ನ ಮಾಡ್ತಾರೆ. ಅದನ್ನೇ ಒಟ್ಟಾರೆ ನೋಡುವಾಗ ಆ ಹಡಗಿನಲ್ಲಿರುವ 276 ಮಂದಿಗೆ ಕೂಡ ಒಂದು ವಿಶ್ವಾಸದ ವಿಷಯ ಅಲ್ಲಿ ಪ್ರಾರಂಭವಾಯಿತು ಅಂತ ನೋಡ್ಬೇಕಾದ್ರೆ, ಪೌಲನು ಹೇಳಿದಂತ ಮಾತನ್ನ ಕೇಳಿ ಅಲ್ಲಿ ಇರುವಂತ ಹಡಗಿನಲ್ಲಿರುವಂತ ಎಲ್ಲರೂ ಕೂಡ ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ, ಅವರು ಆ ಒಂದು ದೊಡ್ಡ ಹಡಗನ್ನ ಬಿಟ್ಟು ಕೆಳಗಿಳಿದು ಅವರು ತಪ್ಪಿಸಿಕೊಳ್ಳೋದಿಕ್ಕೆ ಯಾವ ಪ್ರಯತ್ನಗಳನ್ನು ಮಾಡಿಲ್ಲ ಅನ್ನೋದನ್ನ ನಾವು ನೋಡ್ತೀವಿ. ಆ ಫೇತು, ಆ ವಿಶ್ವಾಸದಕ್ಕೆ ಫಸ್ಟ್ ಇಂಡಿಕೇಶನ್ ಇದು ಅಲ್ವಾ. ಯೋಚನೆ ಮಾಡಿ, ಷಷ್ಠಾಧಿಪತಿ ಕೂಡ ಏನ್ರಿ ಡಿಸಿಷನ್ ತಗೊಂಡಿರ್ಬೋದು, ಆ ಹಡಗಿನ ಮಾಲೀಕ ಕೂಡ ಡಿಸಿಷನ್ ತಗೊಂಡಿರ್ಬೋದು, ಅಥವಾ ಸೈನಿಕರು ಕೂಡ ಅವರ ಜೀವವನ್ನ ಕಾಪಾಡೋದಕ್ಕೆ ಎದ್ದು ಓಡ್ಬಿಟ್ಟಿರ್ಬೋದು. ಆದ್ರೆ ಎಲ್ರೂ ಕೂಡ ಪೌಲನ ಮಾತಿಗೆ ಬೆಲೆಯನ್ನ ಕೊಟ್ಟರು. ಇಂಟರ್ನ್ ದೇವರ ಒಂದು ಆ ಒಂದು ಆಶ್ವಾಸನೆಗೆ ಅವರು ಏನ್ ಮಾಡಿದ್ರಿ, ಅವ್ರು ಕಿವಿ ಕೊಟ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ನೋಡುವಾಗ ಪೌಲನು ಹೇಳಿದ ಮಾತನ್ನ ಕೇಳಿ ಈಗ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ 27ನೇ ಅಧ್ಯಾಯ 32 ಮತ್ತೆ 33 ವಚನಗಳನ್ನ ಓದೋಣ. 27ನೇ ಅಧ್ಯಾಯ 32, 33. ಆಗ ಸಿಪಾಯಿಗಳು ದೋಣಿಯ ಹಗ್ಗಗಳನ್ನು ಕತ್ತರಿಸಿ ಅದು ಬಿದ್ದು ಹೋಗುವಂತೆ ಮಾಡಿದ್ದರು. ಬೆಳಗಾಗುತ್ತಿರುವಷ್ಟರಲ್ಲಿ ಪೌಲನು ಏನಾದರೂ ಆಹಾರವನ್ನು ತೆಗೆದುಕೊಳ್ಳಬೇಕೆಂದು ಎಲ್ಲರನ್ನು ಬೇಡಿಕೊಳ್ಳುವನಾಗಿ, ನೀವು ಈ ಹೊತ್ತಿಗೆ 14 ದಿವಸದಿಂದ ಕಾದುಕೊಂಡು ಆಹಾರವನ್ನು ತೆಗೆದುಕೊಳ್ಳದೆ ಉಪವಾಸವಾಗಿಯೇ ಇದ್ದೆ. ಆದದ್ದರಿಂದ ಆಹಾರ ತೆಗೆದುಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಓಕೆ ಸಹೋದರ ನೋಡಿ, ನಾವು ಈ ವಚನಗಳನ್ನ ಓದುವಾಗ ಇಲ್ಲಿ ಒಂದು ವಿಶೇಷವಾದ ವಿಷಯವನ್ನ ನೋಡ್ತೀವಿ. ಏನು ಅಂದ್ರೆ, ಈ ದೊಡ್ಡ ಹಡಗು ನಾವು ನೋಡಿರ್ತೀವಿ, ಸುಮಾರು ಕಡೆ ನಮ್ಗೆ ಅನುಭವ ಆಗಿರ್ತದೆ. ಈ ದೊಡ್ಡ ಹಡಗಲ್ಲಿ ಒಂದು ವೇಳೆ ಈ ರೀತಿಯ ಒಂದು ಬಿರುಗಾಳಿ ಅಥವಾ ಗೊಂದಲದ ಪರಿಸ್ಥಿತಿ ಬಂದಾಗ ಚಿಕ್ಕ ದೋಣಿಗಳ ಮೂಲಕ ಅವ್ರು ಎಲ್ಲೋ ಒಂದು ಕಡೆ ಆ ಒಂದು ದಡದಲ್ಲಿ ಬಂದಾಗ ಹಡಗು ತುಂಬಾ ದೂರ ಬರಲ್ಲ, ತುಂಬಾ ಹತ್ರ ಬರಲ್ಲ. ಏನ್ರಿ, ಆ ಒಂದು ದಡಕ್ಕೆ ಹತ್ರ ಬರದೇ ಇರೋದ್ರಿಂದ ಎಷ್ಟು ಸ್ವಲ್ಪ ದೂರ ಇದ್ದಾಗ ಆ ದೋಣಿಗಳ ಮೂಲಕ ಅವ್ರು ಏನ್ ಮಾಡ್ತಾರೆ, ಸಮುದ್ರದ ದಡಕ್ಕೆ ಬಂದು ಸೇರೋದಿಕ್ಕೆ ಆ ಚಿಕ್ಕ ದೋಣಿಗಳನ್ನ ಇಟ್ಟಿರ್ತಾರೆ. ಆ ದೋಣಿಗಳ ಮೂಲಕನೇ ಅವರು ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಅಥವಾ ತಪ್ಪಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ರು, ಅಥವಾ ಆ ಮನಸ್ಸಲ್ಲಿ ಇತ್ತು. ಆದ್ರೆ ಪೌಲು ಇದನ್ನ ಹೇಳಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಆ ದೋಣಿಗಳು ಕೂಡ ಈ ಹಡಗಿಗೆ ಇದ್ದಿರೋದ್ರಿಂದ ಅದನ್ನ ಕತ್ತರಿಸಿ ಬಿಡ್ತಾರೆ ಸಹೋದರರೇ. ಅದಾದ ನಂತರ ಈಗ ಪೌಲನು ಆ ದೋಣಿಯಲ್ಲಿ ಇದ್ದ ಜನರಿಗೆ ಏನಂತ ಹೇಳ್ತಾರೆ ಅಂದ್ರೆ, ಸಹೋದರರೇ, ಈಗ 14 ದಿವಸದಿಂದ ನೀವು ನಿಮ್ಮ ಜೀವವನ್ನ ಕಾಪಾಡಿಕೊಳ್ಳೋದಿಕ್ಕೆ ನೀವು ನಿಮ್ಮ ಒಂದು ದೇವರುಗಳನ್ನ ನೀವು ಪ್ರಾರ್ಥನೆ ಮಾಡಿದ್ದಾಗ ನೀವು ಉಪವಾಸ ಇದ್ದು ನೀವು ಈ ವಿಷಯಗಳನ್ನ ಮಾಡಿದ್ರಿ ಅಂತೆ. ನೋಡ್ರಿ, ಇಂಥ ಈ ಒಂದು ಸಮಯದಲ್ಲಿ ಪೌಲನು ಈ ವಿಷಯಗಳನ್ನ ಹೇಳುವಾಗ ಈಗ ಅವರ ನಂಬಿಕೆಗಳು, ಅವರ ಒಂದು ವಿಶ್ವಾಸ ಯಾವ ರೀತಿ ಇತ್ತು ಅಂತ ಗೊತ್ತಿಲ್ಲ. ಆದರೆ ಪೌಲನು ಒಂದು ನಂಬಿಕೆಯನ್ನ ಕೊಟ್ರಲ್ಲ, ಆ ನಂಬಿಕೆ ಮೇಲೆ ಈಗ ಅಲ್ಲಿದ್ದಂತ ಎಲ್ಲರೂ ಕೂಡ ಆ ನಂಬಿಕೆ ಮೇಲೆ ಒಂದು ಭರವಸೆಯನ್ನ ಇಟ್ರು. ಸೊ ಈಗ ಪೌಲನು ಹೇಳ್ತಾನೆ, 14 ದಿವಸಗಳಿಂದ ನೀವು ಮರಣವನ್ನ ಹೊಂತೀರಾ ಅಂತುವ ಒಂದು ಭಯದಲ್ಲಿ ನೀವು ಉಪವಾಸ ಇದ್ದು ನೀವು ಇಷ್ಟು ದಿನ ಕಾಲ ಕಳೆದ್ರಿ. ಈಗ ನಿಮ್ಮಲ್ಲಿ ನಾನು ಏನ್ ಬೇಡ್ಕೋತೀನಂದ್ರೆ, ನೀವು ಈಗ ಏನಾದರೂ ಆಹಾರವನ್ನ ತಗೊಂಡು ನಿಮ್ಮ ಒಂದು ಹೆಲ್ತನ್ನ, ನಿಮ್ಮ ಒಂದು ನಿಮ್ಮ ಒಂದು ದೇಹವನ್ನ ನೀವು ಕಾಪಾಡಿಕೊಳ್ಳೋದಿಕ್ಕೆ ಏನಾದ್ರೂ ನೀವು ತಿನ್ಲೇಬೇಕು ಅಂತ
ಅಲ್ಲಿ ಹೇಳ್ತಾರೆ ಸಹೋದರರೇ. ಸೊ ಅಲ್ಲಿ ಹೇಳ್ಬಿಟ್ಟು ಒಂದು ವಿಷಯವನ್ನು ಹೇಳ್ತಾರೆ, ನಿಮ್ಮ ತಲೆಯಲ್ಲಿರುವ ಒಂದು ಕೂದಲು ಕೂಡ ಈಗ ದೇವರ ಒಂದು ದೇವರ ಒಂದು ವಿಷಯದಲ್ಲಿ ನೀವು ಅಲ್ಲಿ ಹೇಳುವಾಗ 34ನೇ ವಚನವನ್ನ ಓದಿ ಸಿಸ್ಟರ್. 34ನೇ ವಚನವನ್ನ. ಬ್ರದರ್. ಆದ್ದರಿಂದ ಆಹಾರ ತೆಗೆದುಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, ಇದು ನಿಮ್ಮ ಪ್ರಾಣ ರಕ್ಷಣೆಗೆ ಅವಶ್ಯ. ನಿಮ್ಮಲ್ಲಿ ಯಾರ ತಲೆಯಿಂದಾಗ ಆದರೂ ಒಂದು ಕೂದಲು ಉದುರಿ ಹೋಗುವುದಿಲ್ಲ ಎಂದು ಹೇಳಿ. ಓಕೆ ರೀ. ಸೊ ಅಲ್ಲಿ ನೋಡಿ ಸಹೋದರರೇ, ಯಾವ ರೀತಿ ಪೌಲನೀಗ ಸಾಕ್ಷಿಯನ್ನ ಕೊಡ್ತಾರೆ ಅಂದ್ರೆ, ಆ ಒಂದು ಚಿಕ್ಕ ಒಂದು ಇಂಟನ್ನ ಕೊಡ್ತಾರೆ, ನಿಮ್ಮಲ್ಲಿ ಯಾರು ಒಬ್ರು ಕೂಡ ಸಾಯಲ್ಲ ಅಂತ ದೇವರು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಅವ್ರಿಗೆ ಒಂದಷ್ಟು ನಂಬಿಕೆ ಬಂದಿರಬೇಕು. ಈಗ ಅವರು ಭಯದಲ್ಲಿ, ಅವರು ಜೀವ ಅಪಾಯದಲ್ಲಿರೋದ್ರಿಂದ ಅವರು ಆ ಒಂದು ಉಪವಾಸವನ್ನ ಇದ್ದು ಇಷ್ಟು ದಿನ ಅವರು ಕಾಯ್ತಾ ಇದ್ರು. ಆವಾಗ ನಾವು ನೋಡುವಾಗ ಸಹೋದರರೇ, ಪೌಲನೀಗ ಇನ್ನೊಂದು ಅಷ್ಟು ವಿಶ್ವಾಸವನ್ನ ಅವರಲ್ಲಿ ತುಂಬ್ತಾರೆ. ಏನು ಅಂದ್ರೆ, ನೀವೀಗ ಎದ್ದು ನಿಮ್ಮ ಆ ಒಂದು ಏನು ಉಪವಾಸವನ್ನ ಬಿಟ್ಟು ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ನೀವೀಗ ಏನ್ ಮಾಡ್ಬೇಕ್ರಿ? ಊಟ ಮಾಡ್ಬೇಕು. ಇಲ್ಲಾದ್ರೆ ನೀವು ಏನ್ರಿ ಆ ಒಂದು ಫಾಸ್ಟಿಂಗ್ ಇದ್ದು ನೀವು ಸತ್ತೋಗ್ಬಹುದು. ಅದರಿಂದ 14 ದಿವಸದಿಂದ ನೀವು ಏನಾಗಿದ್ರಿ? ಉಪವಾಸ ಇದ್ರಿ. ಈಗ ಎದ್ದು ನಿಮ್ಮ ಒಂದು ಹೆಲ್ತ್ಗೋಸ್ಕರ ನೀವು ಊಟ ಮಾಡ್ರಿ ಅಂತ ಹೇಳ್ಬಿಟ್ಟು ಒಂದು ಪಾಯಿಂಟ್ ಅನ್ನ ಅಲ್ಲಿ ಹೇಳ್ತಾರೆ. ಸ್ವಾಮಿ ಹೇಳಿರೋ ರೀತಿಯಲ್ಲಿ ಹೇಳ್ತಾರೆ, ನಿಮ್ಮ ತಲೆಯಲ್ಲಿರುವ ಒಂದು ಕೂದಲು ಕೂಡ ಅದು ಬೀಳಲ್ಲ ಅಂತ ಹೇಳುವಾಗ, ದೇವರು ನಿಮ್ಮ ಮೇಲೆ ಅಂತ ಒಂದು ಒಂದು ನಿಗಮವನ್ನ ಅಥವಾ ಒಂದು ನಿಮ್ಮ ಮೇಲೆ ಅಷ್ಟು ಗಮನವನ್ನ ಇಟ್ಟಿದ್ದಾರೆ. ಧೈರ್ಯವಾಗಿರಿ ಅಂತ ಆ ಒಂದು ವಾಕ್ಯದ ಮೂಲಕ ಪೌಲು ಯಾವ ರೀತಿ ಅಲ್ಲಿರುವಂತ ಜನರನ್ನ ಅಲ್ಲಿ ಧೈರ್ಯ ಪಡಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಅದರಿಂದ ಆ ಪೌಲನ ಸಾಕ್ಷಿ ಅಲ್ಲಿ ಯಾವ ರೀತಿ ಇದ್ದಿರ್ಬೇಕು ಅಂತ ಯೋಚನೆ ಮಾಡಿ, ಪೌಲನ ಮೇಲೆ ಅವರಿಗೆ ನಂಬಿಕೆ ಹೆಂಗೆ ಬೆಳೆದಿರಬೇಕು ಅಂತ ಯೋಚನೆ ಮಾಡಿ. ಆ ಪೌಲನ ಮೇಲೆ ನಂಬಿಕೆ ಅನ್ನೋದಕ್ಕಿಂತ ಪೌಲನು ಸೇವಿಸುವ ದೇವರ ಮೇಲೆ ಎಂತ ನಂಬಿಕೆ ಇದ್ದಿರ್ಬೇಕು ಅಲ್ವಾ? ಸೊ ಈಗ ಇಷ್ಟೆಲ್ಲ ವಿಷಯಗಳು ನಡೆದಾಗ ಪೌಲನು ಸುಮ್ಮನೆ ಮಲಗಿರ್ತಾರ ಅಂತ ನೋಡ್ಬೇಕಾದ್ರೆ, ಪೌಲನ ಆಗ್ಲೇ ತಂದೆಯಾದ ದೇವರ ಬಗ್ಗೆ, ಆತನ ಕಳಿಸಿದಂತ ಆತನ ಮಗನ ಸ್ವಾಮಿಯ ಬಗ್ಗೆ, ಆತನ ಪುನರುತ್ಥಾನದ ಬಗ್ಗೆ, ಅವರು ಜೀವಿಸ್ತಾರೆ ಅನ್ನುವ ಬಗ್ಗೆ ಅಲ್ವಾ, ಇದೆಲ್ಲ ಕೂಡ ಅಲ್ಲಿ ಸಾಕ್ಷಿಯನ್ನ ಕೊಟ್ಟಿರ್ತಾರೆ ಸಹೋದರರೇ. ಯಾಕಂದ್ರೆ ಭಯದಲ್ಲಿರುವಂತ ಜನರಿಗೆ ಆ ನಂಬಿಕೆಯ ಆಶ್ವಾಸನೆಯನ್ನ ಕೊಟ್ಟಾಗ ನಂಬುವ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತದೆ. ಒಬ್ಬ ವ್ಯಕ್ತಿ ಮರಣದ ಭಯ ಅಂತ ಬಂದ್ಬಿಟ್ರೆ ಅವನು ಯಾವುದೇ ರೀತಿಯಲ್ಲಿ ಅದನ್ನ ಕಾಪಾಡ್ಕೋಬೇಕು ಅಂತ ಹೇಳಿ ಅವನು ಯಾರೇ ಏನೇ ಹೇಳಿದ್ರು ಕೂಡ ನಂಬುವ ಒಂದು ಪರಿಸ್ಥಿತಿಗೆ ಬಂದ್ಬಿಡ್ತಾನೆ. ಇದು ನಮ್ಮ ಅನುಭವದಲ್ಲಿ ನೋಡಿರ್ತೀವಿ. ಅದೇ ತರ ಅಲ್ಲೂ ಕೂಡ ಆ ಹಡಗಿನಲ್ಲಿ ಇದ್ದಂತ ಕೈದಿಗಳು, ಅಲ್ಲಿರುವಂತ ಸೈನಿಕರು, ಷಷ್ಠಾಧಿಪತಿಯು, ಆ ಹಡಗಿನ ಯಜಮಾನ ಯಾವ ನಂಬಿಕೆಯಲ್ಲಿ ಇದ್ರು ಅಂತ ಗೊತ್ತಿಲ್ಲ. ಆದ್ರೆ ಪೌಲನು ಯಾವಾಗ ಆತನ ಮಾತು ಅಲ್ಲಿ ಆ ಮಾತಿಗೆ ಬೆಲೆ ಕೊಡುವಂತ ಒಂದು ಸನ್ನಿವೇಶ ಬಂತೋ, ಅವರು ಹೇಳುವಂತ ವಿಷಯಗಳು ಎಲ್ಲ ಕೂಡ ನಡೀತದೆ ಅಂತ ಹೇಳುವ ಒಂದು ವಿಚಾರ ಬಂತೋ, ಆವಾಗ ಪೌಲನ ಒಂದು ಸುವಾರ್ತೆಯ ವಿಷಯ ಅಥವಾ ಪೌಲನ ಸಾಕ್ಷಿ ಅಲ್ಲಿ ತುಂಬಾ ಪ್ರಾಮುಖ್ಯವಾಗಿದ್ದಿರ್ಬೇಕು ಸಹೋದರರೇ. ಸಂಪೂರ್ಣವಾಗಿ ದೇವರ ಸಂಕಲ್ಪವನ್ನ ಅಲ್ಲಿ ಪೌಲನು ಮಾತನಾಡಿರ್ಬೋದು. ನಮ್ಗೆ ರೆಕಾರ್ಡ್ ಇಲ್ಲ ಅಂದ್ರೂ ಕೂಡ ನಾವು ನೋಡ್ಬೋದು. ಈಗ ಪೌಲನು ನಿಜವಾಗ್ಲೂ ಸಂಪೂರ್ಣವಾದ ದೇವರ ಸಂಕಲ್ಪವನ್ನ ಹೇಳಿರ್ಬೇಕು ಸಹೋದರರೇ. ಸೊ ಅಲ್ಲಿ ನಾವು ಏನಂತ ನೋಡ್ತೀವಿ ಅಂದ್ರೆ 27ನೇ ಅಧ್ಯಾಯ 30ರಿಂದ 36 ವಚನಗಳನ್ನ, 35ರಿಂದ 37 ವಚನಗಳನ್ನ ಓದೋಣ. 27ನೇ ಅಧ್ಯಾಯ 35ರಿಂದ 37 ವಚನಗಳು ಓದಿ ಸಿಸ್ಟರ್. ರೊಟ್ಟಿನ ತೆಗೆದುಕೊಂಡು ಎಲ್ಲರ ಮುಂದೆ ದೇವರ ಸ್ತೋತ್ರ ಮಾಡಿ ಅದನ್ನು ಮುರಿದು ತಿನ್ನುವುದಕ್ಕೆ ಪ್ರಾರಂಭಿಸಿದನು. ಆಗ ಎಲ್ಲರೂ ಧೈರ್ಯ ತಂದುಕೊಂಡು ತಾವು ಆಹಾರವನ್ನು ತೆಗೆದುಕೊಂಡರು. ಆ ಹಡಗನಲ್ಲಿದ್ದ 426
ಬ್ರದರ್ 27 ಗಂಟೆ 37 ಗಂಟೆ ಓದ್ಬೇಕು. ಓದಿ 37 ತನಕ ಓದಿ ಸಿಸ್ಟರ್. 26 ಮಂದಿ ಸಾಕಾದಷ್ಟು. ಓಕೆ, ಈ 37 ಓದಿದ್ರಲ್ಲ ಸಾಕು. ಬ್ರದರ್ ನಾವು ನೋಡುವಾಗ ಸಹೋದರರೇ, ಪೌಲನ್ ನೋಡಿ ಸ್ವಾಮಿಯ ಒಂದು ವಿಚಾರದಲ್ಲಿ ನೋಡ್ಬೇಕಾದ್ರೆ ಆ ವಚನ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ ಅಂದ್ರೆ, ಪೌಲನು ಕೂಡ ಅಲ್ಲಿ ಉಪವಾಸ ಇದ್ರು. ಈಗ ಅವ್ರನ್ನೆಲ್ಲ ಕೂಡ ಆ ಉಪವಾಸವನ್ನ ಬಿಟ್ಟು ಅವರ ಆರೋಗ್ಯಕ್ಕೋಸ್ಕರ ತಿನ್ನುವಂತೆ ಅಲ್ಲಿ ಏನ್ ಮಾಡ್ತಾರೆ, ರಿಕ್ವೆಸ್ಟ್ ಮಾಡ್ಕೋತಾರೆ. ಆಹಾರವನ್ನ ಸೇವನೆ ಮಾಡುವಾಗ ಪೌಲನು ಮತ್ತೆ ಅಲ್ಲಿ ಏನ್ ಮಾಡ್ತಾರಂತ ನೋಡ್ಬೇಕಾದ್ರೆ, ಅವರಲ್ಲಿದ್ದ ರೊಟ್ಟಿಯನ್ನ ತಗೊಂಡು ಅದನ್ನ ಮುರಿದು ತಂದೆಯಾದ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ಅದನ್ನ ತಿನ್ನಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡಿ, ಇದೆಲ್ಲ ಕೂಡ ನಾವು ನೋಡುವಂತ ವಿಚಾರಗಳು. ಪೌಲನು ಆ ರೊಟ್ಟಿಯನ್ನ ತಿನ್ಬೇಕಾದ್ರೆ ಅವರ ಜೀವವನ್ನ ಕಾಪಾಡಿರುವ ದೇವರಿಗೆ ಮೊಟ್ಟ ಮೊದಲನೇದಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತಾರೆ. ಇದು ತುಂಬಾ ಮುಖ್ಯವಾದ ವಿಷಯ. ಇದನ್ನ ನೋಡಿದ ಆ ಹಡಗಿನಲ್ಲಿದ್ದಂತ ಮಂದಿಗಳು ಇದನ್ನ ನೋಡಿ ಅವರು ಕೂಡ ಧೈರ್ಯ ತಗೊಂಡು ಮತ್ತೆ ಅವರು ಊಟ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಉಪವಾಸವನ್ನ ಬಿಟ್ರು ಅಂತ ಕೂಡ ನಮಗೆ ಒಂದು ವಿಚಾರ ಅಲ್ಲಿ ತಿಳಿಯುವಂಥದ್ದಾಗಿದೆ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡಬೇಕಾದ್ರೆ ಸಹೋದರರೇ, ಅಲ್ಲಿ ಪೌಲನು ಆ ನಂಬಿಕೆಯನ್ನ ಕೊಟ್ಟರು. ಆ ನಂಬಿಕೆಯಲ್ಲಿ ಧೈರ್ಯವಾಗಿ ಇರೋದಕ್ಕೆ ಅಲ್ಲಿ ಒಂದಷ್ಟು ಬುದ್ಧಿ ಮಾತುಗಳನ್ನ ಹೇಳಿರ್ಬೋದು. ಆ ಉಪವಾಸವನ್ನ ಬಿಡೋದಕ್ಕೆ ಪೌಲನು ಪ್ರಾರಂಭ ಮಾಡಿದಾಗ ನಮ್ಮನ್ನ ಕಾಪಾಡಿರುವ ದೇವರಿಗೆ ನಾವು ಧನ್ಯವಾದಗಳನ್ನ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ಅಂತೇಳಿ ಆ ಪ್ರಾರ್ಥನೆಯ ಮೂಲಕ ಅವರು ಆ ಊಟ ಮಾಡಕ್ಕೆ ಪ್ರಾರಂಭ ಮಾಡಿದ್ರು. ಆ ಊಟ ಮಾಡಕ್ಕೆ ಪ್ರಾರಂಭ ಮಾಡಿದಾಗ ಅಲ್ಲಿ ಆತನ ಧೈರ್ಯವನ್ನ ನೋಡಿ, ಆತನ ನಂಬಿಕೆಯನ್ನ ನೋಡಿ ಅಲ್ಲಿರುವಂತ ಮಂದಿ ಕೂಡ ಊಟ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಕೂಡ ಬರ್ತದೆ. ಸೊ ಅದಾದ ನಂತರ ಆ ಹಡಗಿನಲ್ಲಿ ಇದ್ದಂತ ಜನರ ಸಂಖ್ಯೆ ಎಷ್ಟು ಅಂತ 37ನೇ ವಚನದಲ್ಲಿ ಅದನ್ನ ಹೇಳ್ತಾರೆ. ಒಂದ್ಸರಿ ಓದೋಣ ಸಿಸ್ಟರ್, ಅದು 37ನೇ ವಚನ. 426 ಆಕ್ಚುಲಿ ನೀವು ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ 276 ಮಂದಿ ಅಂತ ಬರ್ತದೆ. ಸಾರಿ ಬ್ರದರ್, ಕನ್ನಡ ಬಿದ್ದೈತು. 200. ಸಾರಿ ಬ್ರದರ್, ಕನ್ನಡ ಮುಗಿಸ್ಕೊಂಡ್ಬಿಟ್ಟಿತ್ತು. ಇರ್ಲಿ 276 ಮಂದಿ ಇದ್ರಂತೆ. ಯೋಚನೆ ಮಾಡಿ, ಕೈದಿಗಳು ಎಷ್ಟು ಜನ ಇದ್ರು ಅಂತ ಗೊತ್ತಿಲ್ಲ, ಸೈನಿಕರು ಎಷ್ಟು ಜನ ಇದ್ರು ಅಂತ ಗೊತ್ತಿಲ್ಲ, ಷಷ್ಠಾಧಿಪತಿ ಒಬ್ಬ ಇದ್ದಿರ್ಬೋದು, ಹಡಗಿನ ಮಾಲೀಕ ಒಬ್ಬ ಇದ್ದಿರ್ಬೋದು, ಆ ಮಾಲೀಕನ ಸಂಗಡಿಗರು ಎಷ್ಟಿದ್ರು ಅಂತ ಗೊತ್ತಿಲ್ಲ. ಆದ್ರೆ ಒಟ್ಟಾರೆ 276 ಮಂದಿ ಇದ್ರು ಪೌಲನನ್ನ ಸೇರಿಸಿ. ಸಹೋದರರೇ, ತುಂಬಾ ಚಿಕ್ಕ ಒಂದು ಮಂದಿ ಅಲ್ಲ. 276 ಜನಕ್ಕೆ ಊಟ ವಸತಿಯನ್ನ ಮಾಡೋದಿಕ್ಕೆ ಎಷ್ಟು ಆಹಾರವನ್ನ ಅಲ್ಲಿ ಇಟ್ಟಿರ್ಬೇಕು ಅವರು, ಯೋಚನೆ ಮಾಡಿ ಅಲ್ವಾ. 14 ದಿನದ ಪ್ರಯಾಣದಲ್ಲಿ ಉಪವಾಸ ಇದ್ರು, ಓಕೆ. ಆದ್ರೆ ಅಲ್ಲಿ ಊಟದ ವಸತಿ ಇತ್ತು, ಅಥವಾ ಊಟ ಆ ಒಂದು ರ್ಯಾಷನ್ ಎಲ್ಲ ಅವರಲ್ಲಿ ಇದ್ದಿರ್ಬೇಕು. ಯಾಕಂದ್ರೆ ನೆಕ್ಸ್ಟ್ ವರ್ಸ್ ಅದೇ ಹೇಳ್ತದೆ, ಆ ಒಂದು ಹಡಗಿನಲ್ಲಿ ಪ್ರಯಾಣ ಮಾಡೋದಕ್ಕೆ ಬೇಕಾಗಿರುವಂತ ಊಟ ಉಪಚಾರಗಳು ಇತ್ತು, ವಸತಿ ಇತ್ತು. ಆದ್ರೆ ಇವರ ಭಯದಿಂದ ಇವರು ಆ ಒಂದು ಮಾಡ್ತಾ ಇದ್ರಿ, ಆ ಉಪವಾಸವನ್ನ ನಡೆಸ್ತಾ ಇದ್ರು. ಅದಾದ ನಂತರ ಈಗ ಪೌಲನು ಆ ಒಂದು ಉಪವಾಸವನ್ನ ಒಡೆದು ಊಟ ಮಾಡಕ್ಕೆ ಪ್ರಾರಂಭ ಮಾಡಿದ ನಂತರ ಅವರೆಲ್ಲ ಕೂಡ ಹೊಟ್ಟೆ ತುಂಬಾ ಊಟ ಮಾಡಿದ ನಂತರ ಆ ಹಡಗನ್ನ ಇನ್ನೂ ಸ್ವಲ್ಪ ಅದರಲ್ಲಿ ಇರುವಂತ ವೆಯ್ಟ್ ನ ಕಡಿಮೆ ಮಾಡ್ಬೇಕಂತೇಳಿ 28ನೇ ವಚನವನ್ನ ನೋಡುವಾಗ ಆ ವಿಷಯ ನಮಗೆ ತಿಳಿಸ್ತಾರೆ. 38ನೇ ವಚನ ಓದಿ. 38ನೇ ವಚನ. 76 ಮಂದಿ ಸಾಕಾದಷ್ಟು ತಿಂದ ಮೇಲೆ ಗೋಧಿಯನ್ನು ಸಮುದ್ರಕ್ಕೆ ಚೆಲ್ಲಿ ಹಡಗನ್ನು ಹಗುರ ಮಾಡಿದ್ದರು. ಬೆಳಗಾದ ಸರಿ. ಸೊ ಈಗ ನಾವು 38ನೇ ವಚನದಲ್ಲಿ ಏನ್ ತೋರಿಸ್ತಾ ಇದೆ ಅಂದ್ರೆ, ಅಲ್ಲಿ ಹಡಗಿನಲ್ಲಿ ಊಟ ವ್ಯವಸ್ಥೆಗೆ ಅಥವಾ ಆ ರ್ಯಾಷನ್ನು ಎಲ್ಲ ಕೂಡ ಸಾಕಷ್ಟು ಇತ್ತು. ಈ ಉಪವಾಸ ಇದ್ದಿದ್ದಕ್ಕೆ ಊಟದ ಒಂದು ಸಾಮಗ್ರಿಗಳು ಅಥವಾ ಅಲ್ಲಿ ರ್ಯಾಷನ್ ಇರ್ಲಿಲ್ಲ ಅಂತ ಇಲ್ಲ. ಇವರ ಜೀವವನ್ನ ಕಾಪಾಡೋದಕ್ಕೆ ಇವರು ಈ ಒಂದು ಉಪವಾಸವನ್ನ ಮಾಡಿರ್ಬೇಕು ಅಂತ ಕೂಡ ನಾವು ನೋಡ್ತೀವಿ. ಯಾಕಂದ್ರೆ ಈ ವಚನ ಹೇಳ್ತದೆ,
276 ಮಂದಿ ಎಲ್ಲಾ ಊಟ ಮಾಡಿದ ನಂತರ ಇನ್ನೂ ಒಂದಷ್ಟು ಧಾನ್ಯಗಳ ರಾಶಿ ಇತ್ತು ಅಲ್ಲಿ. ಈ ಧಾನ್ಯಗಳ ರಾಶಿ ಕೂಡ ಆ ಒಂದು ಹಡಗನ್ನ ಭಾರ ಮಾಡಿಬಿಡ್ತದೆ ಅಂತ ಹೇಳಿ ಆ ಒಂದು ಚೀಲಗಳನ್ನ ಕೂಡ ತೆಗೆದು ಅಲ್ಲಿ ಸಮುದ್ರಕ್ಕೆ ಹಾಕಿ ಆ ಹಡಗನ್ನ ಇನ್ನೂ ಹಗುರ ಮಾಡ್ಬಿಡ್ತಾರೆ, ಇನ್ನೂ ಲೈಟ್ ಆಗ್ಬಿಡ್ತದೆ. ಸೊ ಇದೆಲ್ಲ ನಾವು ಯಾಕೆ ನೋಡ್ತೀವಿ ಅಂದ್ರೆ, ಆ ಊಟ ಇಲ್ಲದೆ ಇರೋದ್ರಿಂದ ಉಪವಾಸ ಇರಲಿಲ್ಲ, ಊಟ ವಸತಿ ಇತ್ತು, ಆದರೆ ಇವರ ಒಂದು ಉಪವಾಸ ಇವರ ಜೀವವನ್ನ ಕಾಪಾಡಿಕೊಳ್ಳೋದಕ್ಕೆ ಅವರು ನಾನಾ ರೀತಿಯ ಒಂದು ವಿಷಯಗಳನ್ನ ಮಾಡಿರ್ಬೇಕು ಸಹೋದರರೇ. ಸೊ ಈ 276 ಮಂದಿಯ ಒಂದು ವಿಷಯವನ್ನ ಕೇಳುವಾಗ ಯಾರು ಯಾವ ನಂಬಿಕೆಯಲ್ಲಿ ಯಾವ ವಿಶ್ವಾಸದಲ್ಲಿ ಇದ್ರು ಅಂತ ಗೊತ್ತಿಲ್ಲ, ಆದರೆ ಇವರು ಎಲ್ರಿಗೂ ಸ್ವಾಮಿಯ ಒಂದು ಸಾಕ್ಷಿಯನ್ನ ಪೌಲನಲ್ಲಿ ಕೊಟ್ಟಿರ್ಬೇಕು. ಅವರ ಕಡೇ ಪ್ರಯಾಣದಲ್ಲೂ ಕೂಡ ಅವರು ತುಂಬಾ ಸುಮೂಗವಾಗಿ ತುಂಬಾ ಈಸಿಯಾಗಿ ಅಲ್ಲಿ ಹೋಗಿ ಚಕ್ರಾಧಿಪತಿಯನ್ನ ಮೀಟ್ ಮಾಡೋದಕ್ಕೆ ದೇವರ ಸಂಕಲ್ಪ ಇರಲಿಲ್ಲ. ಅವರ ಆ ಕಡೆಯ ಪ್ರಯಾಣ ಕೂಡ ಸಂಕಷ್ಟದ ಪ್ರಯಾಣನೇ. ಸೊ ಅದರಿಂದ ಈ ವಿಷಯಗಳನ್ನ ನೋಡುವಾಗ ಸಹೋದರ ಸಭೆಗೆ ನಮಗೆ ಕೂಡ ತುಂಬಾ ದೊಡ್ಡದಾದ ಒಂದು ಪಾಠವನ್ನ ದೇವರು ಕೊಡ್ತಾರೆ. ನಾವು ಎಷ್ಟೋ ಈ ಸತ್ಯದ ಹಾದಿಯಲ್ಲಿ ಬಂದಾಗ ನಾವು ಎಷ್ಟೋ ವಿಷಯಗಳಲ್ಲಿ ನಾವು ನಮ್ಮ ಒಂದು ಶರೀರದ ಅಭಿಲಾಷೆಗಳು ಅಲ್ವಾ, ಈ ಲೋಕದ ಮನಸ್ಸು, ಇದೆಲ್ಲ ಕೂಡ ನಾವು ಬಿಟ್ಟು ನಾವು ಹೋರಾಡಿ ನಾವು ಮುಂದೆ ನಡೀತಾ ಇರುವಾಗ ಸಹೋದರರೇ, ನಮಗೆ ದೇವರು ಸ್ವಾಮಿ ನಮ್ಮ ಶಿಲುಬೆಯನ್ನ ತಗೊಂಡು ಆತನನ್ನ ಹಿಂಬಾಲಿಸಬೇಕು ಅನ್ನುವ ಒಂದು ಆಜ್ಞೆಯನ್ನ ಕೊಟ್ಟಿದ್ದಾರೆ. ಸೊ ನಮ್ಮ ಶಿಲುಬೆ ಅಂತ ಹೇಳುವಾಗ ಸಹೋದರರೇ, ನಾವು ನಮ್ಮ ಶರೀರದಲ್ಲಿ ನಮ್ಮ ಪಾಪ ಮಾಡದೆ ನಾವು ನಡೆಯೋದಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ಅದು ನಮ್ಮ ಶಿಲುಬೆ ಅಲ್ಲ, ಅದು ನಮ್ಮ ಒಂದು ಜವಾಬ್ದಾರಿ. ಈ ಒಂದು ಸತ್ಯದ ಮಾರ್ಗಕ್ಕೆ ಬಂದಾಗ ನಮ್ಮ ಶಿಲುಬೆ ಏನಂದ್ರೆ, ಸ್ವಾಮಿ ಯಾವ ತರ ತಂದೆಯಾದ ದೇವರ ಚಿತ್ತವನ್ನ ಮಾಡೋದಿಕ್ಕೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ತಂದೆಯಾದ ದೇವರ ಕೆಲಸವನ್ನ ಮಾಡೋದಿಕ್ಕೆ ಅವರು ಮುಂದೆ ನಿಂತರಲ್ಲ, ಅದೇ ಸ್ವಾಮಿಯ ಶಿಲುಬೆ. ಯೋಚನೆ ಮಾಡಿ, ನಮ್ಮ ಶಿಲುಬೆ ಒಂದು ವೇಳೆ ನಮ್ಮ ಶಾರೀರಿಕವಾದ ಒಂದು ಪಾಪಗಳನ್ನ ನಾವು ಮಾಡದೆ ನಾವು ನಮ್ಮ ಜೀವನವನ್ನ ನಡೆಸಿದ್ರೆ ಅದೇ ನಮ್ಮ ಶಿಲುಬೆ ಅಂತ ಹೇಳಿದ್ರೆ, ಸ್ವಾಮಿ ಆತನು ಪಟ್ಟಂತ ಕಷ್ಟಗಳು ಅಥವಾ ಆತನ ಶಿಲುಬೆ ಒಂದು ವೇಳೆ ಈ ಒಂದು ಶಾರೀರಿಕದಲ್ಲಿ ಅವರು ಪಟ್ಟಂತ ಬಾಧೆಗಳೇ ಅವ್ರಿಗೆ ಶಿಲುಬೆನ ಅಂದ್ರೆ, ಅವರು ಶಾರೀರಿಕವಾಗಿ ಯಾವುದೇ ರೀತಿಯ ಪಾಪವನ್ನ ಬಿಡುವಂತ ಒಂದು ಕೆಲಸ ಮಾಡಿಲ್ಲ ಅಂತ ಕೂಡ ನಾವು ನೋಡ್ತೀವಿ. ಅದರಿಂದ ಈ ಒಂದು ನೂತನ ಸೃಷ್ಟಿಗೆ ಕೂಡ ನಾವು ನಮ್ಮ ಶಾರೀರಿಕವಾಗಿ ನಾವು ತ್ಯಾಗಗಳನ್ನ ಮಾಡೋದು ನಮ್ಮ ಶಿಲುಬೆ ಅಲ್ಲ, ಅದಕ್ಕಿಂತ ದೊಡ್ಡದಾಗಿ ದೇವರ ಸಂಕಲ್ಪವನ್ನ ದೇವರ ಚಿತ್ತವನ್ನ ನಮ್ಮ ಜೀವನದಲ್ಲಿ ಯಾವುದೇ ಪರಿಸ್ಥಿತಿಗಳು ಬಂದಾಗ ಕೂಡ ದೇವರ ನೀತಿ, ದೇವರ ಪರಿಶುದ್ಧತೆ, ದೇವರ ಸಂಕಲ್ಪವನ್ನ ನಮ್ಮ ಜೀವನದಲ್ಲಿ ನಡೆಸೋದೇ ನಮಗೆ ದೇವರು ಸ್ವಾಮಿಯ ಮೂಲಕ ಕೊಟ್ಟಿದ್ದಂತ ಶಿಲುಬೆ ಸಹೋದರರೇ. ಸೊ ಅದರಿಂದ ಈ ವಿಚಾರಗಳನ್ನ ನೋಡುವಾಗ ಇಲ್ಲಿ ಪೌಲನಿಗೂ ಕೂಡ ಆತನ ಕಡೆಯ ಪ್ರಯಾಣ ಕೂಡ ಅದು ಸಂಕಷ್ಟದ ಪ್ರಯಾಣವಾಗಿತ್ತು. ಅದರಿಂದ ಈ ವಿಷಯಗಳನ್ನ ನಮ್ಮ ಮನಸ್ಸಿಗೆ ತಂದ್ಕೊಳ್ಳೋಣ. ಬರುವಂತ ದಿನಗಳಲ್ಲಿ ಪೌಲನ ರೀತಿ ದೇವರು ನಮ್ಮನ್ನ ಆರಿಸ್ಕೊಂಡು ಈ ಸುವಾರ್ತೆಯನ್ನ ಕೊಡೋದಕ್ಕೆ ನಮ್ಮನ್ನ ಕರೆದು ಆ ಒಂದು ಸುವಾರ್ತೆಯನ್ನ ಕೊಡುವುದಕ್ಕೆ ಕರೆದಾಗ ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ನಮ್ಮ ಜೀವಕ್ಕೆ ಎದರದೆ ಅಥವಾ ದೇವರ ಸಂಕಲ್ಪವನ್ನ ಮಾಡೋದಿಕ್ಕೆ ನಮ್ಮನ್ನ ಸಿದ್ಧವಾಗಿ ಇಟ್ಕೊಳ್ಳೋದಿಕ್ಕೆ ಈ ದಿನದಲ್ಲೂ ಕೂಡ ಈ ಒಂದು ಪೌಲನ ಅನುಭವವನ್ನ ದೇವರು ನಮಗೆ ಕೊಟ್ಟು ನಮ್ಮನ್ನ ನಡೆಸ್ತಾರೆ ಸಹೋದರರೇ. ಅದರಿಂದ ಈ ದಿನದಲ್ಲೂ ಕೂಡ ನಾವು ಅಪೊಸ್ತಲರ ಕಾರ್ಯಗಳು ಸಹೋದರರೇ ಅದನ್ನ 27ನೇ ಅಧ್ಯಾಯ 23ನೇ ವಚನದಿಂದ 27ನೇ ಅಧ್ಯಾಯ 38ನೇ ವಚನ ತನಕ ನಾವು ನೋಡಿದ್ವಿ. ಸೊ ಅನೇಕ ವಿಷಯಗಳು ನಮಗೆ ಬುದ್ಧಿಪಾಠವಾಗಿ ಅನೇಕ ವಿಷಯಗಳು ದೇವರು ನಮಗೆ ಈ ದಿನದಲ್ಲೂ ಕೂಡ ತಿಳಿಸಿದ್ದಾರೆ. ಒಂದೊಂದು ವಿಷಯಗಳನ್ನ ನೋಡಿದಾಗ ನಾವು ಯಾವ ರೀತಿಯ ಒಂದು ಜೀವನವನ್ನ ನಡೆಸ್ತಾ ಇದ್ದೀವಿ, ದೇವರ ಸಂಕಲ್ಪಕ್ಕೆ ಅನುಗುಣವಾಗಿ ನಡೀತಾ ಇದ್ದೀವಾ ಅಥವಾ ಇನ್ನೂ ನಮ್ಮ ಪಾಪದಲ್ಲಿ ಬಿದ್ದು ನಾವು ಹೋರಾಡಿ
ಅದರಲ್ಲೇ ನಮ್ಮ ಜೀವವನ್ನ ನಾವು ಕಳೀತಾ ಇದೀವಾ ಅನ್ನೋದನ್ನ ಕೂಡ ನಾವು ಯೋಚನೆ ಮಾಡೋಣ. ಯಾಕಂದ್ರೆ ದೇವರ ಚಿತ್ತವನ್ನ ಮಾಡಬೇಕು ಅಂತ ಬಂದಿರೋ ನಾವು ದೇವರ ಚಿತ್ತಕ್ಕೆ ಅನುಗುಣವಾಗಿ ಇರುವಂತ ವಿಷಯಗಳನ್ನ ನಾವು ಮಾಡಕ್ಕೆ ಪ್ರಯತ್ನ ಮಾಡಿದಾಗ ಅದು ನಮಗೆ ಶಿಲುಬೆಯಾಗಿ ಯೇಸು ಸ್ವಾಮಿಯ ಹೆಜ್ಜೆ ಜಾಡಲ್ಲಿ ನಡೆಯೋದಕ್ಕೆ ನಮಗೆ ಶಿಲುಬೆಯಾಗಿ ದೇವರು ಕೊಟ್ಟಿರುವಂಥದ್ದು ಅಲ್ವಾ. ಈ ವಿಷಯಗಳನ್ನ ನಮ್ಮ ಮನಸ್ಸಲ್ಲಿ ಇಡೋಣ. ದೇವರ ಯೋಜನೆಯಲ್ಲಿ ಈ ಒಂದು ಕಡೆಯ ಆರ್ವ ಸುಗ್ಗಿಯ ಸಮಯದಲ್ಲಿ ದೇವರ ರಾಜ್ಯಕ್ಕೆ ಬೇಕಾಗಿರುವಂತ ಗೋಧುವೆ ಆ ಒಂದು ಮಣಿಗಳನ್ನ ದೇವರು ಆರಿಸ್ತಾ ಇರುವ ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿ ದೇವರ ಚಿತ್ತವನ್ನ ಮಾಡಿ ಅನುಕೂಲ ಮತ್ತೆ ಅನಾನುಕೂಲದ ಸಮಯದಲ್ಲೂ ಕೂಡ ನಾವು ದೇವರ ಒಂದು ಚಿತ್ತವನ್ನ ಮಾಡೋದಿಕ್ಕೆ ನಮ್ಮ ಪ್ರಯತ್ನಗಳನ್ನ ಮಾಡೋದಿಕ್ಕೆ ದೇವರ ಕೃಪೆ ಮಾಡ್ಲಿ ಅಂತ ಹೇಳಿ ಈ ಪಾಠವನ್ನ ಮುಗಿಸ್ಕೋತೀನಿ. ದೇವರ ಚಿತ್ತ ಇದ್ರೆ ಬರುವಂತ ವಾರ ಕೂಡ ನಾವು ಏನ್ ಮಾಡೋಣ ಅಂದ್ರೆ ಈ ಪಾಠವನ್ನ ಮುಂದುವರ್ಸೋಣ. ಎಷ್ಟು ಮಂದಿ ಸಹೋದರಗಳು ಕನ್ವೆನ್ಷನ್ಗೆ ಬರ್ತಿರೋ ಗೊತ್ತಿಲ್ಲ ನನಗೆ, ಬರುವಂತ ಭಾನುವಾರ. ಸೊ ಒಂದು ವೇಳೆ ಶನಿವಾರ ನೀವೇನಾದ್ರು ಪ್ರಯಾಣದಲ್ಲಿದ್ರೆ ದಯವಿಟ್ಟು ನಿರೋಶ್ ಬ್ರದರ್ಗೆ ತಿಳಿಸಿ. ಇಲ್ಲ ಪಾಠವನ್ನ ಮಾಡೋಣ ಅಂದ್ರೆ ನಾವು ಕಂಟಿನ್ಯೂ ಮಾಡೋಣ. ಸೊ ದೇವರ ಚಿತ್ತ ಇದ್ರೆ ನಿಮ್ಮನ್ನ ಮುಖಾಮುಖಿಯಾಗಿ ಮುಖಾಮುಖಿಯಾಗಿ ನೋಡೋದಿಕ್ಕೆ ದೇವರು ಒಂದು ಅವಕಾಶವನ್ನ ಒದಗಿಸ್ಕೊಟ್ಟಿದ್ದಾರೆ. ಸೊ ಒಂದು ವೇಳೆ ನೀವು ಬಂದಾಗ ನಾನು ನಿಮ್ಮನ್ನ ಭೇಟಿಯಾಗಿ ದೇವರ ಒಂದು ಐಕ್ಯತೆಯಲ್ಲಿ ನಾವು ಇರೋಣ. ಸಹೋದರ ಸಹೋದರರೇ, ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಿ. ಮಧ್ಯದಲ್ಲಿರುವ ಸಹೋದರ ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮೂಲಕ ಈ ಒಂದು ಪಾಠವನ್ನು ಕೇಳ್ಕೊತೀನಿ. ಬ್ರದರ್ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೇಳಿಸುತ್ತಾ ಬ್ರದರ್? ಕೇಳ್ತಾ ಇದೆ ಬ್ರದರ್, ಕೇಳ್ತಾ ಇದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪರಲೋಕದ ಜೀವನ ನಮ್ಮ ತಂದೆಯ ದೇವರೇ, ಮತ್ತೊಂದು ಆವರ್ತಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಸಂಜೆ ವೇಳೆಯಲ್ಲಿ ಅಪೊಸ್ತಲ ಪೌಲನು ಆತನು ಇಟ್ಟಿರ್ತಕ್ಕಂಥ ನಂಬಿಕೆ ಜನರ ಮಧ್ಯದಲ್ಲಿ ಆತ ಸಾಕ್ಷಿಯನ್ನು ಕೊಟ್ಟು ಅನೇಕ ಜನರಿಗೆ ತಂದೆಯ ದೇವರ ನಿಮ್ಮ ಕುರಿತು ಮತ್ತು ಕ್ರಿಸ್ತನ ಕುರಿತು ಆತನು ಓದಿಸುವಾಗ ಅನೇಕ ಜನರ ಮಧ್ಯದಲ್ಲಿ ಸಾಕ್ಷಿಗಾಗಿ ನಿಂತಿರುವಾಗ ಆ ಸಾಕ್ಷಿಯ ಕುರಿತು ಅನೇಕ ವಿಷಯಗಳನ್ನ ಟೋನಿ ಬ್ರದರ್ ಅವರು ಇವತ್ತು ನಮಗೆ ಅವ್ರ ಮೂಲಕ ನಮಗೆ ವಾಕ್ಯಗಳ ಮೂಲಕ ದಯಪಾಲಿಸಿದ್ರಿ. ನಿಮ್ಗೆ ಸ್ತೋತ್ರ. ಮಾತನಾಡಿದಂತ ಎಲ್ಲ ವಿಷಯಗಳಿಗಾಗಿ ಮತ್ತೊಂದು ಆರ್ತಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಮತ್ತು ಇದನ್ನು ಕೇಳಿ ಕಲ್ತಿರುವಂತ ನಾವೆಲ್ಲರೂ ಕೂಡ ನಿಮಗೆ ವಂದನೆಗಳನ್ನು ಸಲ್ಲಿಸುವರಾಗಿದ್ದೇವೆ. ಈ ರೀತಿಯಲ್ಲಿ ತಂದೆಯ ದೇವರೇ ಅನೇಕರು ಕೂಡ ಬಂದು ಕ್ಲಾಸ್ ಅಲ್ಲಿ ಜಾಯ್ನ್ ಆಗಿ ನಿನ್ನ ವಾಕ್ಯಗಳನ್ನು ಕೇಳಿಸ್ಕೊಳ್ಳುವಂತೆ ಕಲಿಯುವಂತೆ ಕೃಪೆ ತೋರಿಸಿ ಬೇಡಿಕೊಳ್ತೇನೆ. ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರನ್ನು ಮತ್ತು ಟೋನಿ ಬ್ರದರ್ ಅವರನ್ನು ಅವ್ರ ಕುಟುಂಬವನ್ನು ಎಲ್ಲರನ್ನು ಕೂಡ ನೀವು ಕಾಯ್ದು ಕಾಪಾಡಿ ನಡೆಸ್ತೀರಿ. ಮತ್ತು ಈ ರಾತ್ರಿ ಸುಖವಾದ ನಿದ್ರೆಯನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಿ ನಾಳಿನ ಒಂದು ಹೊಸ ದಿನವನ್ನು ನೋಡುವಂತ ಭಾಗ್ಯಕ್ಕೆ ನಮ್ಮನ್ನು ನಡೆಸಿರಿ. ಮತ್ತು 20ನೇ ತಾರೀಕು ನಡೆಯುವಂತ ಕನ್ವೆನ್ಷನ್ ಅಲ್ಲಿ ಎಲ್ಲರೂ ಕೂಡ ಪಾಲ್ ತೆಗೆದುಕೊಳ್ಳುವಂತೆ ಬರುವಂತೆ ಎಲ್ಲ ಜನರಿಗಾಗಿ ಎಲ್ಲ ವ್ಯವಸ್ಥೆಗಳು ಆಗ್ಲಿಕ್ಕಂತೆ ಎಲ್ಲ ಬ್ರದರ್ಸ್ಗಳು ಮತ್ತು ಎಲ್ಲ ಸಿಸ್ಟರ್ಗಳು ಮತ್ತು ಅದಕ್ಕಾಗಿ ಪ್ರಯಾಸ ಪಡುವಂತ ಎಲ್ಲ ಬ್ರದರ್ಸ್ಗಳಿಗಾಗಿ ಅವರೆಲ್ಲರ ಕುಟುಂಬಗಳಿಗಾಗಿ ನಾನು ಪ್ರಾರ್ಥನೆ ಮತ್ತೊಂದು ಆರ್ತೆ ಎಲ್ಲವನ್ನು ಸರಿಪಡಿಸಿ ನಡೆಸಿ ಸಮಯಕ್ಕೆ ಅನುಕೂಲ ಮಾಡಿಕೊಟ್ಟು ನಡೆಸಬೇಕೆಂದು ನಿನ್ನ ಒಬ್ಬನೇ ಕುಮಾರನ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ಜೀವನ ನಮ್ಮ ತಂದೆಯಾದ ದೇವರೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ಎಲ್ಲ ಬ್ರದರ್ ಸಿಸ್ಟರ್ಸ್ ಗೆ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಎಲ್ಲ ಬ್ರದರ್ ಸಿಸ್ಟರ್ಸ್ ಗೆ ನಮಸ್ತೆ. ಗುಡ್ ನೈಟ್. ನಮಸ್ತೆ ಬ್ರದರ್. ನಮಸ್ತೆ. ನಮಸ್ತೆ.